ಯಾರೋ ಅಪರಾಧಿಗಳು ಮಾಡಿರಲೇಬೇಕಲ್ಲ. ಯಾರೋ ಕಮ್ಯುನಿಸ್ಟರು ಮಾಡಿರೋ, ಮುಸ್ಲಿಮರು ಮಾಡಿದ್ರು, ಇನ್ನೊಬ್ಬರು ಮಾಡಿರೋ, ವೀರೇಂದ್ರ ಹೆಗ್ಡೆಯವ್ರ ಸಂಬಂಧಿಕರು ಮಾಡಿ ಯಾರೋ ಗೂಂಡಾಗಳು ಮಾಡಿದ್ರು. ಒಟ್ಟಿಗೆ ಅಪರಾಧಿ ಬೇಕು, ಅಪರಾಧಿಗಳು ಬೇಕಲ್ಲ. ಅಪರಾಧ ಮಾಡಿದ್ದು ಯಾರು? ಯಾತಕ್ಕೆ ಧರ್ಮಸ್ಥಳದಲ್ಲೇ ಈ ಅತ್ಯಾಚಾರ ಪ್ರಕರಣಗಳಾಗ್ತವೆ, ಯಾತಕ್ಕಲ್ಲೇ ಕೊಲೆಗಳಾಗ್ತವೆ ಮತ್ತು ಆ ಪ್ರಕರಣಗಳಲ್ಲಿ ಭೇದಿಸಲಾಗಲ್ಲ ಅಂತ ವರದಿ ಬರ್ತಾ ಇದೆ. ಎಲ್ಲೂ ಬಾರದ ಅಪರಾಧ ಆರೋಪಗಳು ಯಾತಕ್ಕೆ ಧರ್ಮಸ್ಥಳದ ಮೇಲೆ ಬರ್ತಾ ಇದೆ? ವೀಕ್ಷಕರೇ ನಮಸ್ಕಾರ. ಧರ್ಮಸ್ಥಳದಲ್ಲಿ ಆಗ್ತಾ ಇರುವಂಥ ಪರ ವಿರೋಧಗಳ ಚರ್ಚೆಗೆ ನಮ್ಮ ಮುಖ್ಯಸ್ಥರಾದಂಥ RP ವೆಂಕಟೇಶ್ ಮೂರ್ತಿ ಅವರು ನಮ್ಮ ಸ್ಟುಡಿಯೋಗೆ ಆಗಮಿಸಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್, ಇವಾಗ ಧರ್ಮಸ್ಥಳದಲ್ಲಿ ಇತ್ತೀಚೆಗೆ ಆಗ್ತಾ ಇರೋ SIT ತನಿಖೆ ಬಗ್ಗೆ ಅಪಸ್ವರನೂ ಆಗ್ತಾ ಇದೆ ಮತ್ತು ಪರನೂ ಕೆಲವರು ಮಾತಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಈಗ SIT ತಂಡದ ಬಗ್ಗೆ ಅವರು ಮೊಹಂತಿಯವ್ರ ನೇತೃತ್ವದಲ್ಲಿ ರಚನೆ ಆದಂಥ ತಂಡದ ಬಗ್ಗೆ ಒಂದು ಬಹುಪಾಲು ಎಲ್ಲರೂ ಕೂಡ ಒಂದು ಸದ್ಭಾವನೆ ಇದೆ. ಭಾಳ ಅನೇಕ ಹಿಂದಿನ ಪೊಲೀಸ್ ಆಫೀಸರ್ಸ್ ಇರ್ಬೋದು, ಬೇರೆ ರಾಜಕೀಯ ವಲಯದವರೆಲ್ಲರೂ ಕೂಡ ಭಾಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ಆ ಥರದ ಹೆಸರಿದೆ ಮತ್ತು ದಕ್ಷತೆಯಿಂದ ಕೂಡ ಕೆಲಸ ಮಾಡ್ತಾರೆ. ಮತ್ತು ಅನಿಚೇತನ ಇವರಿದ್ದಾನೆ, ಇನ್ನೊಬ್ಬರು ಅಧಿಕಾರಿ ಇದೆ, ಅವರೆಲ್ಲರೂ ಕೂಡ ಒಂದು ಇಂಥ ಪ್ರಕರಣಗಳನ್ನು ಬೇಯಿಸೋದ್ರಲ್ಲಿ ತುಂಬ ತಜ್ಞರು, ಅನುಭವಸ್ಥರಾಗಿದ್ದಾರೆ. ಮತ್ತು ಅವರ ಏನು ಇದ್ರ ಬಗ್ಗೆ ಅಪನಂಬಿಕೆ ಪಡೋ ಥರ ವ್ಯಕ್ತಿತ್ವದವರು ಅಲ್ಲ ಅನ್ನೋ ಮಾತಿದೆ. ಹಾಗಾಗಿ SIT ಬಗ್ಗೆ ನನಗೇನಂಥ ಅನುಮಾನಗಳೇನು ಕಾಣ್ತಾರೆ. ಆದರೆ ಈ ಏನು ಪರ ವಿರೋಧ ಶುರು ಆಗಿದೆ ಅದು SITಗಿಂತ ಹೆಚ್ಚಾಗಿ ಈ ಕೆಲವು ಯೂಟ್ಯೂಬರ್ಗಳು ಮತ್ತು ಕೆಲವು ಹೋರಾಟಗಾರರು ಈ ಧಾರ್ಮಿಕ ಕ್ಷೇತ್ರದವನ್ನು ಹೆಸರು ಕೆಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಂಥೇಳಿ ಈಗ ಧರ್ಮಸ್ಥಳದ ಪರವಾದಂಥ ಒಂದು ಧ್ವನಿ ಶುರುವಾಗಿದೆ, ಹೋರಾಟ ಶುರುವಾಗಿದೆ. ಈಗಾಗಲೇ ಅನೇಕ ಕಡೆ ಹಾಸನ ಸೇರಿದಂತೆ ಅನೇಕ ಕಡೆ ಪ್ರತಿಭಟನೆಗಳು ಹೊರಟೋಗ್ತಾ. ಇದು ದೊಡ್ಡ ಒಂದು ಚರ್ಚೆಗೆ ಆಸ್ಪದ ಆಗಿರುವಂಥ ವಿಚಾರ. ಮೊನ್ನೆ ಇತ್ತೀಚೆಗೆ ಕೆಲವು ದಿನಗಳ ಹಿಂದೆ ಯೂಟ್ಯೂಬರ್ಗಳ ಮೇಲೂ ಕೂಡ ಹಲ್ಲೆ ಆಯಿತು ಧರ್ಮಸ್ಥಳಕ್ಕೆ. ಅದಕ್ಕೀಗ ಅವ್ರ ಮೇಲೂ ಕೇಸಾಗಿದೆ ಮತ್ತು ಕೆಲವರು ಆರೋಪಿಗಳನ್ನು ಕೂಡ ಬಂಧಿಸಿದ್ದಾರೆ. ಅದಾದಮೇಲೆ ಈ ಧರ್ಮಸ್ಥಳದ ಏನು ಒಂದು ವಿವಾದಾಸ್ಪದವಾದಂಥ ಒಂದು ಪೊಲೀಸ್ ಠಾಣೆ ಆಗಿತ್ತು, ಆ ಠಾಣೆಯನ್ನು ಕೂಡ ವ್ಯಾಪ್ತಿಯ ಅಧಿಕಾರವನ್ನು ಕೂಡ SIT ಅವರಿಗೆ ರಾಜ್ಯ ಸರ್ಕಾರ ವಹಿಸಿದೆ. ಹಾಗಾಗಿ ಅಲ್ಲಿ SIT ಬಗ್ಗೆ ಏನಂತ ಅನುಮಾನ ಆಗೋದಿಲ್ಲ ಅನುಮಾನಗಳು ಇಲ್ಲ ಅನ್ನೋದು ನನ್ನ ಭಾವನೆ ಆಗಿದೆ. ಸರ್, ಈಗ SIT ತನಿಖೆ ಆಗ್ತಾ ಇರೋ ಸಮಯದಲ್ಲೇ ಯೂಟ್ಯೂಬರ್ಸು ತಪ್ಪು ಮಾಡ್ತಾರೋ ಸರಿಪಡಿಸ್ತಾರೋ ಅದು ಬೇರೆ ವಿಚಾರ ಸರ್. ಆದರೆ ಜನಗಳಿಗೆ ಒಂದು ನಂಬಿಕೆ ಬರ್ತಾ ಇಲ್ಲ. ಯೂಟ್ಯೂಬರ್ ಮೇಲೆ ಅಟ್ಯಾಕ್ ಆದಮೇಲೆ ಎಲ್ಲೋ ಒಂಥರ ಸಂಶಯಾಸ್ಪದವಾಗಿ ನೋಡ್ತಾ ಇರೋ ಒಂದು ಕಾಲಘಟ್ಟ ಆಗಿದೆ. ಇದು ತಪ್ಪಲ್ವ ಸರ್? ಇದು ಈಗ ಯೂಟ್ಯೂಬರ್ಗಳು ಏನಾಗಿದೆ ಅಂತಂದರೆ, ಇದು ಈ ಪ್ರಕರಣದ ಬಗ್ಗೆ ತುಂಬ ಕುತೂಹಲ ಇರೋದ್ರಿಂದ ಇದು ಇಡೀ ಭಾರತಾದ್ಯಂತ ಕುತೂಹಲ ಇರುವಂಥ ಒಂದು, ಮತ್ತು ಧರ್ಮಸ್ಥಳಕ್ಕೆ ತುಂಬ ಖ್ಯಾತಿ ಇದೆ. ಯಾವಾಗ SIT ರಚನೆ ಆಯಿತು, ಆಮೇಲೆ SIT ರಚನೆಗಿಂತ ಮೊದಲು ಕೂಡ ಸಾಕಷ್ಟು ಚರ್ಚೆಗಳನ್ನು ಮಾಡ್ತಾ ಬಂದಿರೋರೇ ಯೂಟ್ಯೂಬರ್ಸು. ಆ್ಯಕ್ಚುಲಿ ಮುಖ್ಯ ಮಾಧ್ಯಮಗಳಲ್ಲಿ ಧರ್ಮಸ್ಥಳದ ವಿಚಾರ ಏನು ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಗಳು ನಿಗೂಢವಾದಂಥ ಸಾವಿನ ಪ್ರಕರಣಗಳ ಬಗ್ಗೆ ಯೂಟ್ಯೂಬರ್ಗಳೇ ಹೆಚ್ಚು ಚರ್ಚೆಯನ್ನು ಮಾಡ್ತಾ ಬಂದಂಥವ್ರು. ಹಾಗಾಗಿ ಅವರಿಗೆ ಸಹಜವಾದ ಕುತೂಹಲ, ಅವರ ಒಂದು ಒತ್ತಾಯ ಕೂಡ ಇತ್ತು SIT ರಚನೆಯಲ್ಲಿ. ಹಾಗಾಗಿ ಅವರು ಹೆಚ್ಚು ಸುದ್ದಿ ಕೊಡಬೇಕು ಅಂತೇಳಿ ಅವರು ನುಗ್ಗಲು ಮಾಡಿಕೊಂಡು ಸುದ್ದಿ ಕೊಡ್ತಾ ಇದ್ದಾರೆ. ಆದರೆ ಒಂದೇನಂತಂದರೆ ಪದ ಬಳಕೆಯ ವಿಚಾರದಲ್ಲಿ ಎಚ್ಚರ ವಹಿಸಬೇಕು ಮತ್ತು ನೇರವಾಗಿ ಇಂಥವರೇ ಆರೋಪಿ, ಇಂಥವರೇ ಅಪರಾಧಿ ಅನ್ನೋ ಥರದಲ್ಲಿ ಯಾರನ್ನೂ ಕೂಡ ಬಿಂಬಿಸುವಂಥ ಕೆಲಸವನ್ನು ಯಾರು ಕೂಡ ಮಾಡಬಾರ್ದು. ಒಂದು. ಎರಡನೇದು, ಈ ಧರ್ಮಸ್ಥಳದ ಪರವಾದಂಥ ಕೆಲವು TVಯವರಿಗೆ, ಉದಾಹರಣೆಗೆ ಪವರ್ TV ರಾಕೇಶ್ ಶೆಟ್ಟರ್ ಇದ್ದಾರಪ್ಪ, ಅವರು ಸಿಕ್ಕಾಪಟ್ಟೆ ಬೋಳಿ ಮಕ್ಕಳು, ಸೋಳೆ ಮಕ್ಕಳು, ಅಂಥವ್ರು ಇಂಥವ್ರು, ಭ್ರಷ್ಟರು, ಅದು ಇದು ಬೇಕಾಬಿಟ್ಟಿ ಪದಗಳನ್ನೆಲ್ಲ ಬಳಸ್ತಾ ಇದ್ದೆ. ಇದು ಒಳ್ಳೆಯ ಲಕ್ಷಣ ಅಲ್ಲ. ಈಗ ಮಾಧ್ಯಮದವ್ರಿಗೆ ಒಂದು ಭಾಷೆಗೆ ಒಂದು ಘನತೆ ಬೇಕಾಗುತ್ತೆ, ಆ ಘನತೆಯನ್ನು ಕಾಪಾಡಬೇಕು. ಅದು ಬಹಳ ಮುಖ್ಯವಾದಂಥ ವಿಚಾರ ಅಂತ ನಾನು ಅಂದ್ಕೊಂಡಿದ್ದೆ. ನಮಗೆ ಮುಖ್ಯವಾಗಿ ಬೇಕಾಗಿರುವಂಥ ಸತ್ಯ ಏನು ಅಂತ ತಿಳ್ಕೊಬೇಕಾಗಿರೋದು. ಅದು ಬಿಟ್ಬಿಟ್ಟು ಜಗಳನೇ ಮೇಲುಗೈ ಪಡ್ಕೊಳ್ಳೋ ಥರದ್ದು ಒಂದು ಇವರ ಏನು ಪರಸ್ಪರ ನಿಂದನೆಗಳೇ ಮೇಲುಗೈ ಪಡ್ಕೊಳ್ಳೋ ಥರದ ವಾತಾವರಣ ಸೃಷ್ಟಿಯಾಗಿರುವಂಥದ್ದು ಖಂಡಿತ ಒಳ್ಳೆಯದಲ್ಲ. ಇದು ಏನಾಗುತ್ತೆ ಅಂತಂದರೆ SIT ತನಿಖೆ ಮೇಲೂ ಕೂಡ ಅಡ್ಡ ಪರಿಣಾಮ ಬೀರುವಂಥ ಸಾಧ್ಯತೆ, ಆ ಕೆಲಸವನ್ನು ಯಾವ ಮಾಧ್ಯಮದವರು ಕೂಡ ಮಾಡಬಾರ್ದು. ಸರ್, ಇತ್ತೀಚೆಗೆ ಮತ್ತೆ ಕಮ್ಯುನಿಸ್ಟು ಮತ್ತು ಮುಸ್ಲಿಮರು ಇದನ್ನು ಎತ್ಕಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪನೂ ಬಂದಿದೆ. ಇದು
ಒಳ್ಳೆ ಬೆಳವಣಿಗೆ ಅಲ್ಲ ಅನ್ಸುತ್ತೆ ಸರ್ ಇದು. ಈಗ ನೋಡಿ, ಸಮಾಜದಲ್ಲಿ ಆರಂಭದಲ್ಲಿ ಈಗ ಪದ್ಮಲತಾ ಅಂತ ಪ್ರಕರಣ ಅಂತ ಇಟ್ಕೊಳ್ಳಿ. ಪದ್ಮಲತಾ ಪ್ರಕರಣ ಬಂತು, ಅದು ಸುಮಾರು 80ರ ದಶಕದಲ್ಲೇ ಆದಂಥ ಪ್ರಕರಣ. ಅದರಲ್ಲಿ ಆ ಪದ್ಮಲತಾ ಅವರ ತಂದೆ ಕಮ್ಯುನಿಸ್ಟ್ರಲ್ಲಿ ಆಗಿದ್ದಂಥವ್ರು. ಈಗ ಅವ್ರು ಚುನಾವಣೆಗೇನೋ ಇಲ್ಲ ಪ್ರಯತ್ನಪಟ್ಟು ಚುನಾವಣೆ ನಿಂತರು. ಅದೇ ಸಂದರ್ಭದಲ್ಲಿ ಈ ಹೆಣ್ಮಗಳ 17 ವರ್ಷದ ಹೆಣ್ಮಗಳು ಅಪಹರಣ ಆಗುತ್ತೆ. ಅಪಹರಣ ಆಗಿ ಹಲವಾರು ದಿನಗಳ ಕಾಲ ಕಣ್ಮೇರೆ ಆಗಿರ್ತಾಳೆ. ಕಣ್ಮೇರೆ ಆದಮೇಲೆ ಕೊನೆಗೆ ಅವಳು ಅತ್ಯಾಚಾರ ಮತ್ತು ಆಗಿ ಅವಳ ಶವ ಸಿಗುವಂಥ ಸಂದರ್ಭ ಬರ್ತದೆ. ಅಂದರೆ ಆ ಎಲೆಕ್ಷನ್ ಟೈಮ್ನಲ್ಲೇ. ಹೌದೌದು, ಪಂಚಾಯತಿ ಚುನಾವಣೆ ಸಂದರ್ಭದಲ್ಲಿ. ಈಗ ಅವ್ರ ತಂದೆ ಕಮ್ಯುನಿಸ್ಟ್ ಆದಾಗ ಕಮ್ಯುನಿಸ್ಟ್ ಸಹಜವಾಗಿ ಧ್ವನಿ ಎತ್ತಾರೆ. ಅವಳು ಸಾವು ಹೇಗಾಯಿತು? 86-87 ಸಂದರ್ಭದಲ್ಲಿ ಅವತ್ತು ಜನತಾ ರಂಗ ಅಧಿಕಾರದಲ್ಲಿದ್ದಂಥ 80 ಜನತಾ ಪಾರ್ಟಿ ಅಧಿಕಾರದಲ್ಲಿದ್ದಂಥ ಸಂದರ್ಭ ಅದು. ನಮ್ಮ ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭ. ಬಿ ರಾಚಯ್ಯನವರು ಗೃಹ ಮಂತ್ರಿ ಆಗಿದ್ದವರು ಕೂಡ ಈ ಪದ್ಮಲತಾ ಅವರ ಮನೆಗೆ ಹೋಗಿದ್ದರಂತೆ. ಅಂತಿಮವಾಗಿ ಏನಾಯಿತು ಅಂತಂದರೆ ಅದು ಪತ್ತೆ ಆಗದ ಪ್ರಕರಣ ಅಂತ ಆಯಿತು. ಅದು ತಪ್ಪಲ್ವಾ ಸರ್? ಅದಕ್ಕೆ ಕಾರಣ ಪೊಲೀಸ್ ಇಲಾಖೆನೇ ಅಲ್ವಾ ಸರ್? ಅದೇ ಪ್ರಶ್ನೆ ಎತ್ಕೊಂಡು ಸಹಜ ಕಮ್ಯುನಿಸ್ಟ್ ಎತ್ತಲೇಬೇಕಾಗುತ್ತೆ. ಹೌದು. ಈಗ ಅವರ ಹೆಣ್ಮಗಳು ಮರಳರಾಗಿದ್ದಾಳೆ, ಅವ್ರ ಹೆಣ್ಮಗಳು ಅತ್ಯಾಚಾರದ ಸ್ಥಿತಿನಲ್ಲಿ ಶವ ಪತ್ತೆ ಆಗುತ್ತೆ ಅನ್ನೋದಾದರೆ ಧ್ವನಿ ಮಾಡಿದ್ರೆ ಏನು ಮಾಡ್ತಾರೆ ಸರ್? ಅಷ್ಟು ವರ್ಷಗಳ ಹಿಂದೆ ರಾಮಕೃಷ್ಣ ಹೆಗಡೆ ಅವ್ರ ಕಾಲದಲ್ಲಿ ಆಗಿದ್ದ ಘಟನೆ ಆಯಿತು. ರಾಚಯ್ಯನವ್ರು ಗೃಹ ಮಂತ್ರಿ ಆಗಿದ್ರು, ಅದನ್ನು ಕಂಡುಹಿಡಿಯೋಕ್ಕಾಗಲಿಲ್ಲ, ಮುಚ್ಚೋ ಪ್ರಕರಣ ಅಂತ. ಮತ್ತೆ ಕೆಲವು ವರ್ಷಗಳು ಅದು ಹಾಗೆ ನಿಂತೇ ಹೋಯ್ತು, ಮತ್ತೆ ಯಾರು ಧ್ವನಿ ಎತ್ತಲೇ ಇಲ್ಲ. ಅದು ಏನಾಯಿತು ಅಂತಂದರೆ ಅದಾದ ನಂತರ ಈಗ ಯಾವ ಒಂದು ಹೋರಾಟಗಳಿಗೂ ಒಂದು ಮಿತಿ ಇರುತ್ತೆ. ಹೋರಾಟ ಮಾಡ್ತಾರೆ ಕೊನೆಗೆ ಅಸಹಾಯಕರಾಗ್ತಾರೆ. ಈಗ ಅನೇಕರು ಕೆಲವರೇ ಈಗ ಬಂದು ಹೇಳ್ತಿದ್ದಾರೆ ನಾವು ಈಗ ತುಂಬ ಪವರ್ಫುಲ್ ವ್ಯಕ್ತಿಗಳು ಯಾವುದೇ ಪ್ರಕರಣಗಳಿಗೂ ಕೂಡ ನ್ಯಾಯ ಸಿಕ್ಕಲ್ಲ ಅಂತ ಸಂದರ್ಭ ಬಂದು ಏನಾಗುತ್ತೆ, ಇಲ್ಲಿ ಏನು ಮಾಡಿದರೂ ಪ್ರಯೋಜನ ಆಗಲ್ಲ, ಯಾವ ಹೋರಾಟ ಮಾಡಿದರೂ ಆಗಲ್ಲ ಅನ್ನೋವಂಥ ಸ್ಥಿತಿ ಬರ್ತಾರೆ. ಆದರೆ ಏನಾಯಿತು, ಈಗ ಇದ್ರ ವಿಚಾರದಲ್ಲೂ ಕೂಡ ನಮ್ಮ ಸೌಜನ್ಯ ಪ್ರಕರಣದಲ್ಲೂ ಹಾಗೆ ಆಯಿತು. ಆರಂಭದಲ್ಲಿ ಪ್ರತಿಭಟನೆಗಳಾಯಿತು, ಅದಾದಮೇಲೆ ತನಿಖೆ ಆಯಿತು, ಎಲ್ಲ ಆಯಿತು. ಅದಕ್ಕೆ ಒಬ್ಬ ವ್ಯಕ್ತಿನ ಅರೆಸ್ಟ್ ಕೂಡ ಮಾಡಿದರು. ಸಂತೋಷ್ ರಾವ್ನ ಕೂಡ ಅರೆಸ್ಟ್ ಮಾಡಿದರು. ಅರೆಸ್ಟ್ ಮಾಡಿದ ಮೇಲೆ ಏನಾಯಿತು, ಸಹಜವಾಗಿ ಆರೋಪಿ ಸಿಕ್ಕಿದ್ದಾನೆ ಅನ್ನೋ ಥರದಲ್ಲಿ ಬಂದಿತ್ತು ಸಮಾಜಕ್ಕೆ, ಇದಾಗ್ತಾ ಬಂದಿತ್ತು. ಅದು ಸೌಜನ್ಯ ಪ್ರಕರಣ ಆಗಿದ್ದು 2012 ಇಸ್ವಿನಲ್ಲಿ. ಇದಾದ ಮೇಲೆ ಕೊನೆಗೆ ಹೈಕೋರ್ಟಲ್ಲಿ ಒಂದು ತೀರ್ಮಾನ ಏನು ಬರುತ್ತೆ ಅಂತಂದರೆ, ಅವನು ಅಪರಾಧಿ ಅಲ್ಲ, ಅವನು ನಿರಪರಾಧಿ ಅಂತ ತೀರ್ಮಾನ ಕೊಡ್ತಾರೆ. ಯಾವಾಗ ಸಂತೋಷ್ ರಾವ್ ನಿರಪರಾಧಿ, ಅವನ ಅಪರಾಧಕ್ಕೆ ಸಾಕ್ಷ್ಯ ಸಿಕ್ಕಲಿಲ್ಲ ಅಂತ ಹೇಳಲಿಲ್ಲ ಕೋರ್ಟು, ಅವನು ನಿರಪರಾಧಿ ಅಂತ ಹೇಳ್ತಾರೆ. ಅಪರಾಧಿ ಯಾರು ಅದು ಆ ಪ್ರಶ್ನೆ ಹುಟ್ಟುಕೊಳ್ತು. ಅದರಿಂದಲೇ ಸೌಜನ್ಯ ಪ್ರಕರಣಕ್ಕೆ ಹೆಚ್ಚು ಮತ್ತೆ ಚರ್ಚೆ ಶುರು ಆಗಿದ್ದು. ಯಾರೋ ಅಪರಾಧಿಗಳು ಮಾಡಿರಲೇಬೇಕಲ್ಲ. ಯಾರೋ ಕಮ್ಯುನಿಸ್ಟರು ಮಾಡಿರೋ, ಮುಸ್ಲಿಮರು ಮಾಡಿದ್ರು, ಇನ್ನೊಬ್ಬರು ಮಾಡಿರೋ, ವೀರೇಂದ್ರ ಹೆಗ್ಡೆಯವ್ರ ಸಂಬಂಧಿಕರು ಮಾಡಿ, ಯಾರೋ ಗೂಂಡಾಗಳು ಮಾಡಿದ್ರು. ಒಟ್ಟಿಗೆ ಅಪರಾಧಿಗಳು ಬೇಕಲ್ಲ. ಅಪರಾಧ ಮಾಡಿದ್ದು ಯಾರು ಸ್ಪಷ್ಟವಾಗಿ ಹೇಳ್ತಾ ಇದ್ದೆ, ಇಲ್ಲ ಅವನು ಸಂತೋಷ ಅಪರಾಧಿ ಅಲ್ಲ. ಅಲ್ಲಿಂದ ನಂತರ ಇದಾಯ್ತಾ ಬಂತು. ಗೃಹ ಇಲಾಖೆ ಮತ್ತೆ ಹೇಳ್ತೀನಿ, ಆಗಲೂ ಕೂಡ ಏನಾಯಿತು, ಇದು ಸಿದ್ದರಾಮಯ್ಯನವ್ರ ಹತ್ರಕ್ಕೆಲ್ಲ ಹೋಯಿತು. ಹೋದಾದ್ಮೇಲೆ ಕೂಡ ಸಿದ್ದರಾಮಯ್ಯನವರು ಇಲ್ಲ, ಇದು ಈಗಾಗಲೇ ಕೋರ್ಟಲ್ಲಿ ಅಪೀಲ್ ಆಗಿ ಎಲ್ಲ ತೀರ್ಮಾನ ಆಗಿರೋದ್ರಿಂದ ಮತ್ತೆ ಸರ್ಕಾರ ಇಂಟರ್ಫಿಯರ್ ಆಗೋದು ಬೇಡ ಅನ್ನೋ ಅವರು ಬೇರೆ SIT ಆಗಲಿ ಬೇರೆ ಯಾವುದೇ ತನಿಖಾ ವ್ಯವಸ್ಥೆ ಮಾಡಲಿಕ್ಕೆ ಸೌಜನ್ಯ ಪ್ರಕರಣದ ವಿಚಾರಕ್ಕೂ ಕೂಡ ಅವರು ಮೌನ ತಾಳ್ತಾರೆ. ಅದಾದ ಮೇಲೆ ನಿಮ್ಮ DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಹೋಗಿ ಧರ್ಮಸ್ಥಳ ವೀರೇಂದ್ರ ಹೆಗ್ಡೆಯವ್ರನ್ನ ಭೇಟಿ ಮಾಡಿ ಅವರಿಗೆ ನಮಸ್ಕಾರ ಮಾಡಿ ಅವ್ರ ಆಶೀರ್ವಾದ ಪಡ್ಕೊಂಡು ಬರುವಂಥ ಎಲ್ಲ ಕಡೆ ವೈರಲ್ ಎಲ್ಲ ಗೊತ್ತು. ಅವರು ಇದನ್ನು ಹಾಕ್ಕೊಂಡು ಅದು ಒಂದು ಧಾರ್ಮಿಕ ನಂಬಿಕೆ ಮೇಲೆ ಹೋಗಿದ್ದಾರೆ. ಅದರ ಅರ್ಥ ಏನು, ಆಗ DK ಶಿವಕುಮಾರ್ ಇರ್ಬೋದು. ಆಗ ಏನಾಯಿತು ಅಂತಂದ್ರೆ, ಅದು ಆ ಫೋಟೋ ನೋಡಿದ ನಂತರ ಎಲ್ಲರಿಗೂ ಏನಪ್ಪ ಸಿದ್ದರಾಮಯ್ಯನವ್ರು ಏನೋ ಅವ್ರ ಬಗ್ಗೆ ನಾವೇನೋ ಸ್ವಲ್ಪ ನಂಬಿಕೆ ಇಟ್ಕೊ ಅವರು ಕೂಡ ಹೋಗಿ ಇವ್ರ ಜೊತೆ ಶಾಮೀಲಾದ್ರಲ್ಲ ಆ ಥರದ್ದು ಒಂದು ಇದು ಬಂತು. ಅದಾದಮೇಲೆ ನರೇಂದ್ರ ಮೋದಿನೂ ಹೋಗಿದಾರಲ್ಲ, ಇದು ಕಡಿಮೆ ಆಯಿತು. ಏನು ಹೋರಾಟದ ತೀವ್ರತೆ ಕಡಿಮೆ ಆಗ್ತಾ ಬಂದಿತ್ತು. ಯಾವಾಗ ಒಬ್ಬ ಅನಾಮಿಕ ವ್ಯಕ್ತಿ ಬರ್ತಾನೆ, ಮತ್ತೆ ಆ ಅನಾಮಿಕ ವ್ಯಕ್ತಿ ಬಂದು ನಾನು 100 ಶವಗಳನ್ನು ಹೊತ್ತಿಟ್ಟಿದ್ದೀನಿ ಅಂತೇಳಿ ಹೇಳ್ತಾನೆ, ಅದು ಯೂಟ್ಯೂಬ್ಗಳಲ್ಲಿ ಬರ್ತದೆ, ಕೆಲವು ರಾಷ್ಟ್ರಮಟ್ಟದ ಮಾಧ್ಯಮಗಳಲ್ಲೂ ಕೂಡ ಚರ್ಚೆ ಆಗಿ ಶುರು ಆಗ್ತಾ ಹೊರಟೋಗುತ್ತೆ. ಆಗ ನಮ್ಮ ರಾಜ್ಯದ ಮಹಿಳಾ ಆಯೋಗ ಕೂಡ ಸರ್ಕಾರಕ್ಕೆ ಒತ್ತಾಯ ಮಾಡುತ್ತೆ, ಇಲ್ಲ ಏನಾದರೂ ಒಂದು SIT ರಚನೆ ಮಾಡಬೇಕು, ವಿಶೇಷ ತನಿಖಾ ದಳವನ್ನು ರಚನೆ ಮಾಡಬೇಕು ಅಂತೇಳಿ. ಅಂದರೆ ಸಿದ್ದರಾಮಯ್ಯ ಸರ್ಕಾರ ಕೂಡ ಏನು ಅವಸರ ಮಾಡಿ ಅಂತ ತೀರ್ಮಾನ ಮಾಡಿರಲಿಲ್ಲ.
ಯಾವಾಗ ಅವನು ಅನಾಮಿಕ ಬಂದು ಅದಕ್ಕೂ ಅವ್ರ ಪರವಾಗಿ ಸುಪ್ರೀಂ ಕೋರ್ಟ್ ವಕೀಲರು ಕೂಡ ಬಂದರು, ಯಾರು ಅನಾಮಿಕನ ಪರವಾಗಿ. ಅವರು ಸಾಕಷ್ಟು ಎಲ್ಲ ಹೇಳ್ತಾ ಬಂದಿದ್ದಾರೆ. ನಾನು ಅವನು ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ್ದೀನಿ. ಅವನು ಹೇಳೋದ್ರಲ್ಲಿ ಏನೋ ಸತ್ಯಾಂಶ ಇದೆ ಅಂತೇಳಿ ಸುಪ್ರೀಂ ಕೋರ್ಟಿನ ವಕೀಲರೇ ಹೇಳ್ತಾ ಇದ್ದಾರೆ ಅಂದಾಗ ಸರ್ಕಾರ ಒಂದು ಇಕ್ಕಟ್ಟಿನ ಪರಿಸ್ಥಿತಿ ಸಿಕ್ಕಾಕು. ಹಾಗಾಗಿ ಅವರು SIT ರಚನೆ ಮಾಡುವಂಥದ್ದು ಅನಿವಾರ್ಯತೆ ಬಂದಿತ್ತು. ಸರ್ ಅದಕ್ಕಿಂತ ಮುಂಚೆ ಈ ಅನಾಮಿಕನ ಮೇಲೆ ಒಂದು ಆಪಾದನೆ ಇದೆ ಸರ್. ಅಲ್ಲಿನ ಆಡಳಿತ ಮಂಡಳಿ ಅವನು ಸತ್ತಿರ ಹೆಣಗಳ ಮೇಲಿರೋ ಚಿನ್ನ ಕದೀತಾ ಇದ್ದ. ಆಮೇಲೆ ಯಾರು ಸತ್ತಿರೋ ಹೆಣಗಳು ಬಿದ್ದಿರ್ತಾವಲ್ಲ ಸರ್ ನೇತ್ರಾವತಿ ನದಿಲಿ, ಅದ್ರ ಉಸ್ತುವಾರಿ ಈ ವೀರೇಂದ್ರ ಹೆಗಡೆ ಅವರು ಅದನ್ನ ಸಂಸ್ಕಾರ ಮಾಡೋಕ್ಕೆ ಅಂದರೆ ಈ ವ್ಯಕ್ತಿಗೆ ಅನಾಮಿಕ ಅಂದರೆ ಅವ್ನು ಯಾರು ಅಂತ ಗೊತ್ತಿಲ್ಲ, ಒಟ್ಟಿಗೆ ಅವನನ್ನು ಸಸ್ಪೆಂಡ್ ಮಾಡಿದ್ದಾರೆ. ಯಾಕೆಂದರೆ ಅವನು ಕೆಲವು ಕದೀತಾ ಇದ್ದ, ವಸ್ತುಗಳನ್ನ ಕದೀತಾ ಇದ್ದ, ಹೆಣಗಳ ಮೇಲಿಂದ ಚಿನ್ನಗಳನ್ನೆಲ್ಲ ಕದೀತಾ ಇದ್ದ ಅಂದ್ಬಿಟ್ಟು ಅವನನ್ನು ಕಳಿಸ್ಬಿಟ್ಟಿದ್ದೀವಿ ಅಂತ ಮಾಹಿತಿ ಬಂದಿತ್ತು. ಅಲ್ಲಿನ ಆಡಳಿತ ಮಂಡಳಿ ಹೇಳಿಕೆ ಕೊಡ್ತಾ ಇದೆ ಅದ್ರ ಬಗ್ಗೆ. ಈಗ ಹೇಳ್ತಿದ್ದಾರೆ. ಈಗ ಹೇಳ್ತಿದ್ಮೇಲೆ ನೋಡಿ, ಈಗ ಇವ್ರು ಈ ಥರ ಹೇಳಿದ ಮೇಲೆ ಅದನ್ನು ಕೂಡ ಪ್ರಶ್ನೆ ಕೇಳ್ತಾರೆ. SIT ಅವರು ಏನು ಅವರನ್ನು ಮುದ್ದಿಸ್ತಾ ಆಗುತ್ತಾ? ಈಗ ಅನಾಮಿಕ ವ್ಯಕ್ತಿ ಮೇಲೆ ಅನುಮಾನ ಬಂದರೆ ಅವನನ್ನು ಪ್ರಶ್ನೆ ಕೇಳಬೇಕಾಗುತ್ತೆ. ಹೌದೌದು, ಗೊತ್ತಾಯ್ತಾ? ಅನೇಕ ಸಂದರ್ಭದಲ್ಲಿ ಗಂಡ ಕೊಲೆ ಆಗಿರ್ತಾನೆ, ಇವಳು ಬಂದು ಬಾಯಿ ಬಡ್ಕೊಳ್ತಿರ್ತಾರೆ. ಹೆಂಡತಿ ಬಂದ್ಬಿಟ್ಟು ಕೊಲೆ ಆಗಿದ್ದಾನೆ ಅಂತ ಇವಳೇ ದೂರು ಕೊಡ್ತಿರ್ತಾಳೆ. ಕೊನೆಗೆ ನೋಡಿದರೆ ಇವಳದೇ ಶಾಮೀಲಾಗಿರ್ತಾಳೆ ಗಂಡನ ಕೊಲೆನಲ್ಲಿ, ಅಥವಾ ಹೆಂಡತಿ ಕೊಲೆ ಆಗಿದೆ ಅಂತ. ಅದನ್ನು ನಾವು ಇದಾದ ತಕ್ಷಣ ಬಾಯಿ ಬಡ್ಕೊಂಡ ತಕ್ಷಣ ಬಿಟ್ಬಿಡ್ತಾರ? ಕಂಪ್ಲೇಂಟ್ ಕೊಟ್ಟಿದ್ದ ಅವರು ಆಕೆನೂ ಕೂಡ ತನಿಖೆ ಮಾಡ್ತಾ ಹೋಗ್ತಾರೆ. ಅದೇ ಥರ ಅನಾಮಿಕನ್ನು ಕೂಡ ತನಿಖೆ ಮಾಡಲೇಬೇಕು. ನಿಜವಾಗೂ ಅವರು ಈ ಥರದ್ದು ಅವನ ಮೇಲೆ ಆರೋಪ ಇತ್ತು ಅಂತೇಳಿ ಅವರು ಹೇಳಿದರೆ, ನಿರ್ದಿಷ್ಟ ಪ್ರಕರಣವನ್ನು ಉದಾಹರಣೆ ಕೊಟ್ಟರೆ ಖಂಡಿತ SIT ಅದ್ರ ಬಗ್ಗೆನೂ ಕ್ರಮ ತಗೋಬೇಕಾಗತ್ತೆ. ಒಂದು. ಎರಡನೇದೇನು ಅಂತಂದರೆ, ಆ ಮನುಷ್ಯ ಬರೀ ಪೊಲೀಸ್ನವ್ರ ಹತ್ರ ಹೇಳಿಕೆ ಕೊಟ್ಟಿದ್ದಲ್ಲ, ಅದು ಬರೀ ಯಾರೋ ಖಾಸಗಿ ವ್ಯಕ್ತಿಗಳ ಜೊತೆ ಹೇಳಿಕೆ ಕೊಟ್ಟಿದ್ದಾರೆ. ಒಂದು ಇದ್ರ ತಲೆಬುರುಡೆ ಜೊತೆಗೆ ಬಂದವನು ಪೊಲೀಸ್ ಇವರು ಜಡ್ಜ್ ಮುಂದೆ ಹೇಳಿಕೆ ಕೊಟ್ಟಿರುವಂಥದ್ದು. ಅದು ಹಿಂದಿನ CRPC ಸೆಕ್ಷನ್ 64ನೇ ಪ್ರಕಾರದ ಹೇಳಿಕೆ. ಅದು ಈಗ ಇತ್ತೀಚಿನ ಹೊಸ ಕಾಯ್ದೆ ಹೆಸರು ಪ್ರಕಾರ 183ನೇ ಸೆಕ್ಷನ್ ಪ್ರಕಾರ ಅವನು ಹೇಳಿಕೆ ಕೊಟ್ಟಿರುವಂಥದ್ದು. ಅದು ಬಹಳ ಗಂಭೀರವಾದಂಥ ಇದಾಗುತ್ತೆ. ನಾಳೆ ಅವನ ವಿರುದ್ಧ ಕೂಡ ಕ್ರಮ ತಗೋಬೇಕಾಗುತ್ತೆ. ಅವನು ಸುಳ್ಳು ಹೇಳೋಕ್ಕಾಗಲ್ಲ, ಬೇರೆ ಏನು ಉಲ್ಟಾಪಲ್ಟ ಹೇಳೋಕ್ಕಾಗಲ್ಲ. ಅವನು ಮನುಷ್ಯ ನ್ಯಾಯಾಲಯದ ಮುಂದೆ ಬಂದು ಹೇಳಿಕೆ ಕೊಡ್ತಾ ಇದ್ದಾನೆ ಅಂತಂದರೆ ಇಟ್ ಈಸ್ ಬಹಳ ಅವನಿಗೆ ಅದರ ಪರಿಣಾಮ ಗೊತ್ತಿಲ್ಲ. ಅವನು ಹೇಳಿಕೆ ಕೊಡ್ತಾನೆ ಸರ್. ಇಷ್ಟು ದಿನ ಎಲ್ಲಿ ಹೋಗಿದ್ದ ಸರ್ ತಲೆ ಮರೆಸ್ಕೊಂಡಂಗೆ? ಅಲ್ಲ, ಅವನೇ ಹೇಳ್ತಿದ್ದ. ಅವನೇನೋ ನಮಗೆ ಗೊತ್ತಿರೋ ಅವ್ನು ಹೇಳ್ತಿದ್ದೆ ಎಲ್ಲ ಮಾಧ್ಯಮಗಳು ಬರ್ತಾರೆ. ಏನು ಅಂತಂದರೆ ಅವನು ಆಂಧ್ರ ಏನೋ ತಪ್ಪಿಸ್ಕೊಂಡು ಹೊರಟೋಗಿದ್ದ. ಅವನ ಸ್ನೇಹಿತಂದೇ ಒಂದು ಮರ್ಡರ್ ಆಗುತ್ತೆ. ಅವನ ಮಕ್ಕಳ ಮೇಲೂ ಕೂಡ ಏನು ಅತ್ಯಾಚಾರ ಪ್ರಯತ್ನ ಆಗುತ್ತೋ ಆ ಥರದ್ದೇನೋ ಆಗುತ್ತೆ. ಅದು ಕೊನೆಗೆ ಅವನು ನಾನು ಇಲ್ಲಿದ್ದರೆ ನನ್ನ ಕೊಲೆ ಕೂಡ ಆಗೋ ಸಾಧ್ಯತೆ ಇದೆ ಅಂತ ಭಯದಿಂದ ನಾನು ಆಚೆ ಹೋದ. 2014ರಲ್ಲಿ ನಾನು ಊರು ಬಿಟ್ಟು ಹೋಗಿದ್ದೀನಿ ಅಂತ. ಈಗ ಮಾಧ್ಯಮದ ವರದಿಗಳನ್ನು ನಾವು ನಂಬಿಕೆ ಬೇಕೇ ಹೊರತು ನಮ್ಗೆ ಬೇರೆ ಏನು ಗೊತ್ತಿಲ್ಲ ನಮಗೆ. ಆ ಕ್ಷೇತ್ರದಲ್ಲಿ ಇನ್ನೊಂದು ಆಪಾದನೆ ಇದೆ ಸರ್. ಅಲ್ಲಿನ ಭಕ್ತ ಮಂಡಳಿ ಹೇಳ್ತಾ ಇರೋದೇನು ಅಂದರೆ, ಇದು ನಮ್ಮ ಭಾರತ ದೇಶದಲ್ಲಿ 2ನೇ ಧಾರ್ಮಿಕ ನಂಬಿಕೆ ಉಳ್ಳಂಥ ಒಂದು ಕ್ಷೇತ್ರ ಇದು. ಅಲ್ಲಿ ಕಾಶಿ ಬಿಟ್ಟರೆ ಪುಣ್ಯ ಸಿಗೋದು. ನೆಕ್ಸ್ಟು ಈ ಧರ್ಮಸ್ಥಳದಲ್ಲೇ ನಮಗೆ ಏನಾದ್ರು ಸತ್ತರೆ ನಾವು ಸ್ವರ್ಗಕ್ಕೆ ಹೋಗ್ತೀವಂತ ನಂಬಿಕೆ ಮೇಲೆ ಕೆಲವು ಜನ, ಲಕ್ಷಾಂತರ ಜನ ಭಕ್ತರಲ್ಲಿ ನಾವು ಸಾವಾದ್ರೆ ಇಲ್ಲೇ ಸಾಯಬೇಕು ಅಂತ ಬಂದು ಸಾಯ್ತೀವಿ. ಆ ಥರ ವ್ಯಕ್ತಿಗಳು ಬಂದು ಇಲ್ಲಿ ಸತ್ತಿದ್ದಾರೆ ತುಂಬ ಜನ ಅಂತ ಅಲ್ಲಿನ ಅಂದರೆ ಧರ್ಮಸ್ಥಳ ಕ್ಷೇತ್ರದ ಮಹಿಮೆ ಕೆಲವರು ಅರ್ತಿರೋರು ಅದನ್ನು ಸೃಷ್ಟಿ ಮಾಡಿದ್ದಾರೆ. ಈಗ ಅದು ಸತ್ಯನೋ ಸುಳ್ಳೋ ಗೊತ್ತಿಲ್ಲ, ಒಟ್ಟಿಗೆ ಆ ಥರ ಸತ್ತಿರೋರನ್ನ ನಾವು ಸಂಸ್ಕಾರ ಮಾಡಬೇಕು ಬೇಡವೋ? ಸಂಸ್ಕಾರ ಮಾಡ್ತಾ ಇದ್ದೀವಿ ನಾವು. ಅಲ್ಲಿನ ಆಡಳಿತ ಮಂಡಳಿಲಿ ನಾವು DC ಸಹಕಾರ ತೊಗೊಂಡು ಅಲ್ಲಿನ ಯಾರು ಸತ್ತಿರೋದು ಏನು ಅದೊಂದು ನಾವು ಸಂಸ್ಕಾರಯುತವಾಗಿ ಮಾಡಬೇಕು ಅಂತ ನಾವು ಸಂಸ್ಕಾರ ಮಾಡಿದ್ದೀವಿ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಸಂಸ್ಕಾರ ಮಾಡೋದಾದ್ರೂ ಕೂಡ ಒಂದು ಕ್ರಮ ಇರುತ್ತೆ. ಎಲ್ಲಿ ಸಂಸ್ಕಾರ ಮಾಡಬೇಕು ಅನ್ನೋದು ಒಂದಿರುತ್ತೆ. ಎರಡನೇದು ಪೊಲೀಸ್ ಹಾಜರಾಗಿರಬೇಕು. ಯಾವುದೇ ಅಪರಿಚಿತ ಶವ ಸಿಕ್ಕಿದ್ರು ಕೂಡ ಅದು ಅವನು ಆಕಸ್ಮಿಕವಾಗಿ ಸಹಜ ಸಾವಾಗಿಲ್ದಲೇ ಇದ್ದರೆ ಪೋಸ್ಟ್ಮಾರ್ಟಮ್ ಕೂಡ ಆಗುತ್ತೆ, ಏನು ಮರಣೋತ್ತರ ಪರೀಕ್ಷೆ ಕೂಡ ಆಗುತ್ತೆ. ಅದಾದ ಮೇಲೆ ಅವರು ಅದ್ರ ಬಗ್ಗೆ ಕ್ರಮ ತಗೊಂಡು ಒಂದು ಪೊಲೀಸರು ದಾಖಲೆ ಮಾಡಿಕೊಂಡು ಸಂಬಂಧಪಟ್ಟಂಥ ಅಧಿಕಾರಿಗಳಿಟ್ಕೊಂಡು ಅವರು ಸಂಸ್ಕಾರ ಮಾಡುವಂಥ ಕೆಲಸ ಮಾಡಬೇಕಾಗತ್ತೆ. ಆ ಥರ ಆಗಿಲ್ಲ ಅನ್ನೋ ಥರದ್ದು ಈಗ ಬರ್ತಾ ಇರೋವಂಥ ವಿಚಾರ. ತುಂಬ ಪ್ರಕರಣವಾಗಿ ನಾವು ಅನಾಮಿಕ ಹೇಳ್ತಾ ಇರೋದು ನನಗೆ ಕೊಡ್ತಿದ್ರು, ನಾ ತೊಗೊಂಡೋಗಿ ಇಬ್ಬರು ಸೇರ್ಕೊಂಡು ಹೋಗಿ ನಾವೆಲ್ಲ ಹೂತು ಬರ್ತಾಯಿದ್ವಿ ನಮ್ಮ ಮಾತನ್ನು ಹೇಳ್ತಾ ಇದ್ದಾರೆ. ಇದು ಈಗಿರುವಂಥ ಒಂದು ಪ್ರಶ್ನೆ.
ಆ ಶವಗಳ ಬಗ್ಗೆ. ಈಗ ನನಗೆ ಒಂದು ಏನು ಅಂತಂದರೆ, ಅನಾಮಿಕವನ್ನು 100 ಶವ ಏನು ನಾನು ಹೂತಿದ್ದೆ ಅಂತ ಹೇಳ್ತಿದ್ನಲ್ಲ, ಈಗ ಇಷ್ಟು ಗುಂಡಿಗಳನ್ನು ಅಗೆದ್ರೂ ಕೂಡ 6ನೇ ಒಂದು ಏನು ಅವನೇನು ಗೊತ್ತನ್ನು ಹಾಕಿ ತೋರಿಸಿದ್ದ, ಅದೊಂದು ಗುಂಡಿಲಿ ಮಾತ್ರ ಕೆಲವು ಮೂಳೆಗಳು ಸಿಕ್ಕಿದ್ದು, 6ನೇ ಗುಂಡಿ. ಇನ್ನೆಲ್ಲೂ ಕೂಡ ಬೇರೆ ಕುರುಹುಗಳು ಸಿಕ್ಕಿಲ್ಲ, ಅಸ್ಥಿಪಂಜರಗಳು ಸಿಕ್ಕಿಲ್ಲ. ಅದು ಸ್ವಲ್ಪ ಅವನ ಬಗ್ಗೆ ಒಂದು ಇದು ಹೋಗ್ಲಿಕ್ಕೆ ಕಾರಣ ಆಗ್ತಾಯಿದೆ, ಒಂದು ಅಪನಂಬಿಕೆ ಹುಟ್ಟಲಿಕ್ಕೆ ಕಾರಣ ಆಗ್ತಾಯಿದೆ. ಒಂದು ಎರಡನೇ ಕನಿಷ್ಠ ಏನಂತಂದ್ರೆ ನನ್ನ ಆಲೋಚನೆ, ಒಂದು ಅರ್ಧದಷ್ಟಾದರೂ ಸತ್ಯ ಇರಬೇಕು, ಅರ್ಧದಕ್ಷ ಅದಾದ್ರೂ ಪುರಾವೆ ಸಿಗಬೇಕು, ಹೋಗಲಿ ಕಾಲ್ಭಾಗನಾದರೂ ಸಿಗಬೇಕಲ್ಲ. ಈಗಾಗಲೇ 13ನೇ ಇದಕ್ಕೆ ಬಂದಿದೆ. ಈಗ ಇನ್ನೊಂದು ವಿಶೇಷ ಆಗ್ತಾ ಇರೋದು, ಈಗ ಏನು GPR ಅಂತೇಳಿ ಒಂದು ಯಂತ್ರವನ್ನು ಕೂಡ ಭೂಮಿನಲ್ಲೇ ಅದು ಇವತ್ತಿಂದೇನೋ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಏನಾದರೂ ಆದರೆ ಅದು ನೋಡೋಣ, ಅದು ಒಂದು ಒಳ್ಳೆಯ ಪ್ರಯತ್ನ. ಒಟ್ಟಾರೆ ಏನು ಅಂತಂದರೆ SIT ಅವರು ಈ ಪ್ರಕರಣದ ಬಗ್ಗೆ ಸಂಪೂರ್ಣವಾದ ಶೋಧನೆ ಮಾಡಲೇಬೇಕು ಅನ್ನೋ ಥರ ಹೊರಟಿದ್ದಾರಲ್ಲ, ಅದನ್ನು ನಾನು ಖಂಡಿತ. ಯಾಕೆಂದರೆ ಮುಂದೆ ಯಾರು ಅನುಮಾನ, ಈಗ ಧರ್ಮಸ್ಥಳದ ವಿರುದ್ಧ ಮಾತಾಡೋದ್ರು ಕೂಡ, ಈ ವೀರೇಂದ್ರ ಹೆಗ್ಗಡೆ ಕುಟುಂಬದ ವಿರುದ್ಧ ಮಾತಾಡೋದು ಕೂಡ ಮಾತು ನಿಲ್ಲಿಸ್ಬೇಕಾಗುತ್ತೆ. ಈ ಏನು GPR ಮುಖಾಂತರ ಕೂಡ ತನಿಖೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಯಾವುದೇ ಕುರುಹುಗಳು ಸಿಕ್ಕಲಿಲ್ಲ ಅಂತಂದರೆ, ಆಗ ಅವ್ರ ವಿರುದ್ಧ ಮಾತಾಡೋರೆಲ್ಲ ಬಾಯಿ ಮುಚ್ಚಬೇಕಾದಂಥ ಒಂದು ಸಂದರ್ಭ ಬರುತ್ತೆ. ನಂದೇನು ಅಂತಂದರೆ, ಒಟ್ಟಾರೆ ಈ SIT ಸ್ವತಂತ್ರವಾಗಿ ಒಂದು ತನಿಖೆ ಮಾಡಲಿಕ್ಕೆ ಒಂದು ವಾತಾವರಣ ನಿರ್ಮಾಣ ಮಾಡ್ತಾ ಹೋಗಬೇಕಾಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಇದು ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಸರ್, ನಮಗೆ ಗೊತ್ತಿರೋಂಗೆ ಕಮ್ಯುನಿಸ್ಟು ಮುಸ್ಲಿಮರ ವಿರುದ್ಧ ಎತ್ಕಟ್ಟೋದು, ಆಮೇಲೆ ಕೆಲವು ಕಡೆ RSS ಅವರು ಈಗ ಆಶ್ಚರ್ಯ ಅಂದರೆ ಧ್ವನಿ ಎತ್ತುತ್ತಾ ಇಲ್ಲ. ಯಾಕೆ ಅಂದರೆ ಇಲ್ಲಿ ನೋಡಿ, ಸೌಜನ್ಯ ಹೆಣ್ಮಗಳು ಹಿಂದೂ ಹುಡುಗಿನೇ, ಹೆಣ್ಮಕ್ಳು, ಏನಕ್ಕೆ ಇವರು ಈ ಧ್ವನಿ ಎತ್ತುತ್ತಾ ಇಲ್ಲ? ಇಲ್ಲಿ ನೋಡಿ ಸರ್, ನಾವು ಕೇಳ್ತಾ ಇರೋದು ಸಂಘಟನೆಗಳು ಧ್ವನಿ ಎತ್ತುತ್ತಾ ಇಲ್ಲ ಅಂದ ತಕ್ಷಣ ಒಂದು ವರ್ಗನೇ ಎತ್ಕಟ್ಟಂಗೆ ಆಗುತ್ತೆ. ಆದರೆ ಮುಸ್ಲಿಮು ಕಮ್ಯುನಿಸ್ಟು ಒಂದಾಗಿ ಕಾಂಗ್ರೆಸ್ ಪರವಾಗಿದೆ ಅಂತ ಕೆಲವು ಮಾಹಿತಿಗಳು ನಮಗೆ ಬಂದಿರೋ ಮಾಹಿತಿ ಪ್ರಕಾರ. ಆದರೆ RSS ಧ್ವನಿ ಎತ್ತುತ್ತಾ ಇಲ್ವಂತ ಇವರೇ ಹೇಳ್ತಾರೆ. ಯಾಕೆ RSSನವ್ರು ಧ್ವನಿ ಎತ್ತುತ್ತಾ ಇಲ್ಲ ಅಂತ? ಇದಕ್ಕೆ ನಿಮ್ಮ ನಂಬಿಕೆ ನೋಡಿ. ಒಂದು ಈ ಸೌಜನ್ಯ ಪ್ರಕರಣದ ವಿಚಾರದಲ್ಲಿ ತುಂಬ ಧ್ವನಿ ಮಾಡಿದಂಥವನು ಮಹೇಶ್ ತಿಮ್ರೋಡಿ ಅಂತೇಳಿ. ಅವ್ರು ಹೇಳಬೇಕು ಅಂತಂದರೆ ಹಿಂದೂ ಸಂಘಟನೆಗಳಿದ್ದಂಥ ಮನುಷ್ಯ, ಸಂಘ ಪರಿವಾರದಲ್ಲಿ ಬಂದಂಥವ್ರು. ಈಗ ಇನ್ನೊಬ್ಬರು ಹಿಂದಿನ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಂಥ ಇವರು, ಅವ್ರ ಹೆಸರು ಅವರದ್ದು ಮಟ್ಟಣ್ಣನವರು, ಗಿರೀಶ್ ಮಟ್ಟಣ್ಣವರು. ಅವರು BJPಲಿ ಇದ್ದಂಥವ್ರು. ಅವರು ಇದನ್ನು ರಾಜೀನಾಮೆ ಕೊಟ್ಟು ಅವರೇನೋ ವಿಧಾನಸೌಧಕ್ಕೆ ಬಾಂಬ್ ಇಡ್ಲಿಕ್ಕೆ ಹೋಗಿದ್ರು ಅಂತ. ಅದಾದ ಮೇಲೆ ಅವರು BJP ಸೇರಿ BJPಯಿಂದ ಆಚೆ ಬಂದಿದ್ದವರು ಏನೋ ಗೊತ್ತಿಲ್ಲ. ಒಟ್ಟಾರೆ ಅವರು ಆ ಒಂದು ಪರಿವಾರದಿಂದಲೇ ಬಂದಂಥವ್ರು. ಇವತ್ತು ತುಂಬ ಆಕ್ರೋಶದಿಂದ ಮಾತಾಡ್ತಿರೋರು ಅವರು. ನೀವು ಕಮ್ಯುನಿಸ್ಟ್ರಿಗಿಂತ ಮುಸ್ಲಿಮರಲ್ಲಿ ಯಾರೋ ಒಂದು ಯೂಟ್ಯೂಬರ್, ಒಬ್ಬ ಸಮೀರ್ ಅಂತ, ಮತ್ತು ಇನ್ಯಾರು ಕೆಲವ್ರು ಬಿಟ್ಟರೆ, ಇನ್ನು ಬಹುಪಾಲು ಯೂಟ್ಯೂಬರ್ ಏನು ಇದ್ದಾರೆ, ಬಹುಪಾಲು ಜನ ಏನು ಸಂದರ್ಶನ ಕೊಡ್ತಾಯಿದ್ದಾರೆ, ಧ್ವನಿ ಮಾಡ್ತಿದ್ದಾರೆ, ಅವ್ರು ಯಾರು ಮುಸ್ಲಿಮ್ಸ್ ಅಲ್ಲ, ಗೊತ್ತಾಯ್ತಾ? ಆಮೇಲೆ ಸತ್ತವರೆಲ್ಲರೂ ಕೂಡ ಅನನ್ಯ ಭಟ್ ಅಂತ, ಅವರು ಒಬ್ಬ ಹವ್ಯಕ ಬ್ರಾಹ್ಮಣರ ಸಮುದಾಯಕ್ಕೆ ಸೇರಿದಂಥವ್ರು. ಇವರೆಲ್ಲರೂ ಕೂಡ ಯಾರು ಮುಸ್ಲಿಮ್ಸ್ ಏನಲ್ಲಿ ಸತ್ತಿಲ್ಲ. ಆಮೇಲೆ ಇನ್ನೊಂದು ನನ್ನ ಪ್ರಶ್ನೆ ಏನಂತಂದರೆ, ನಾವು ಯಾರ ಪರ ಇರಬೇಕು? ನಾವು ಯಾರ ಪರ? ಈಗ ಆನೆ ಮಾವುತ ನಾರಾಯಣ ಮತ್ತು ಅವರ ತಂಗಿ ಯಮುನಾ ಕೊಲೆ ಪ್ರಕರಣ ಇದೆಯಲ್ಲಪ್ಪ, ಅದಂತೂ ಘೋರವಾದಂಥ ಪ್ರಕರಣ. ಅವ್ರು ಹೇಳ್ತಾ ಇದ್ದಾರೆ, ಅವ್ರ ಕುಟುಂಬದವ್ರು ಹೇಳ್ತಾ ಇದ್ದಾರೆ, ಅವ್ರ ಮೇಲೆ ಒತ್ತಡ ಇತ್ತು, ಅವರ ಇದ್ದಂಥ ಚಿಕ್ಕ ಮನೆಯೇ ಬಿಟ್ಕೊಡೋಕ್ಕೆ ಕೇಳ್ತಾಯಿದ್ರು, ಅವ್ರು ಬಿಟ್ಕೊಡ್ಲಿಲ್ಲ ಕಾರಣಕ್ಕೋಸ್ಕರ ಆಗಿರ್ಬೋದು ಅಂತೇಳಿ. ಎಲ್ಲ ಪ್ರಕರಣಗಳು ಕೂಡ ಪತ್ತೆ ಆಗಲಾದ ಧರ್ಮಸ್ಥಳದಲ್ಲಿ ಮಾತ್ರನೇ ಯಾತಕ್ಕೆ ಈ ಥರ ಆಗ್ತಾಯಿದೆ? ಯಾವುದೇ ಪ್ರಕರಣ ಆದರೂ ಕೂಡ ಪತ್ತೆ ಆಗದ ಪ್ರಕರಣ. ಸರ್, ನಂದೊಂದು ಪ್ರಶ್ನೆ ಸರ್. ಸುದೀರ್ಘ ರಾಜಕಾರಣದಲ್ಲಿ ಅತಿ ಹೆಚ್ಚು ಅಧಿಕಾರದಲ್ಲಿ ಉಪಮುಖ್ಯಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ, ಅತಿ ಹೆಚ್ಚು ಆಡಳಿತ 13 ಹಣಕಾಸು ಸಚಿವರಾಗಿ ಪ್ರಮಾಣ ವಚನ ಮಾಡಿದ್ದಾರೆ. ಮತ್ತು ಈಗ 2ನೇ ಟರ್ಮು ಅವರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ. ಅವರಿಗೆ ಗೊತ್ತಿಲ್ಲದೆ ಇರೋ ವಿಚಾರನ ಸರ್ ಇದು? ಅಂದರೆ ಏನು, ಯಾವ ಈ ಧರ್ಮಸ್ಥಳದ ವಿಚಾರ ನಾವು ಕೇಳ್ದಂಗೆ ಅವ್ರು ಸೂಕ್ಷ್ಮವಾಗಿ ಎಲ್ಲ ಗೊತ್ತಿದೆ ಸರ್ ಸಿದ್ದರಾಮಯ್ಯನವರಿಗೆ. ಇದನ್ನು ಕಠಿಣ ಕ್ರಮ ಕೈಗೊಳ್ಬೋದಲ್ವ ಸರ್? ಅಲ್ಲ, ಈಗ ಅವರು SIT ರಚನೆ ಮಾಡಿದ್ದಾರೆ ಅಂತ ಹೇಳಿ ಅವ್ರು ನೇರವಾಗಿ ಹೋಗಿ ಇದು ಮಾಡೋಕ್ಕಾಗಲ್ಲ. SIT ಮುಖಾಂತರನೇ. ಅದಕ್ಕೆ ಅದು ತುಂಬ ಎತ್ತರದ DG ಮಟ್ಟದ ಅಧಿಕಾರಿಗಳನ್ನು
ಅವ್ರು ನೇಮಕ ಮಾಡಿದ್ದಾರೆ. ಮೊಹಂತಿ ಅಂತ ಒಬ್ಬ ವಿಶ್ವಾಸಾರ್ಹ ನಂಬಿಕೆಯವರಂಥ ನೇತೃತ್ವದ ತಂಡದಲ್ಲಿ ತುಂಬ ಎಸ್ ಪಿಗಳು ಇವನ್ನೆಲ್ಲ ಒಳಗೊಂಡಂಥ ಒಂದು ತಂಡವನ್ನು ಮಾಡಿದ್ದಾರೆ ಅಂತ ಇಟ್ಕೊಂಡು, ಅದೀಗ ಒಂದು ಸಮಗ್ರವಾಗಿ ತನಿಖೆ ಮಾಡೇ ಮಾಡುತ್ತೆ ಅಂತ ಒಂದು ವಿಶ್ವಾಸ ಇದೆ. ಎಲ್ಲ ಕೋನಗಳಲ್ಲೂ ಕೂಡ ಅವತ್ತಿನ ಪೊಲೀಸ್ನವ್ರು ಏನಾದ್ರು ತಪ್ಪು ಮಾಡಿದ್ರಾ, ಅವತ್ತಿನ ವೈದ್ಯರು ಏನಾದ್ರು ತಪ್ಪು ಮಾಡಿದ್ರಾ, ಎಲ್ಲ ಅಂಶಗಳನ್ನು ಖಂಡಿತ ಕೈಗೆತ್ಕೊಳ್ತದೆ. ಈಗ ಅದಾಗಲೇ ಆ ಬೇರೆ ಬೇರೆ ವಿಭಾಗವನ್ನು ರಚನೆ ಮಾಡಿ ಅವರು ಬೇರೆ ಬೇರೆ ಕಡೆ, ಒಂದು ಕಡೆ ಇವರು ಆ ಶವಗಳನ್ನು ತೆಗೆಯುವಂಥ ಅಸ್ಥಿಪಂಜರ ಶೋಧನೆ ಮಾಡೋದು ಒಂದರಾದರೆ, ಇನ್ನೊಂದು ಕಡೆ ಆ ವೈದ್ಯರು ಯಾರು ಹಿಂದೆ ಇದನ್ನು ಮರಣೋತ್ತರ ಪರೀಕ್ಷೆ ಮಾಡಿದಂಥವ್ರು ಇರ್ಬೋದು, ಅಥವಾ ಅದೇ ಸೌಜನ್ಯ ಸಂದರ್ಭದಲ್ಲಿ ತನಿಖೆ ಮಾಡಿದಂಥ ಪೊಲೀಸ್ ಅಧಿಕಾರಿ ಇರ್ಬೋದು, ಅವ್ರ ಬಗ್ಗೆನೇ ತನಿಖೆ. ಒಟ್ಟಾರೆ ಇದಕ್ಕೊಂದು ಅಂತಿಮ ಒಂದು ಉತ್ತರ ಬೇಕು. ಒಂದು ಅದ್ರ ಮುಖಾಂತರ ಧರ್ಮಸ್ಥಳದವ್ರು ಎಲ್ಲರೂ ನಿರಪರಾಧಿಗಳು, ಅವ್ರು ಯಾರು ಹೆಗಡೆ ಕುಟುಂಬದವ್ರು ಒಂದು ದೊಡ್ಡ ಕ್ಲೀನ್ ಚಿಟ್ ಸಿಕ್ಕಂಗೆ ಕೂಡ ಆಗುತ್ತೆ. ಅವರ ಒಂದು ಪ್ರಜ್ವಲಿಸ್ಬೋದು, ಅವ್ರ ಆ್ಯಕ್ಚುಲಿ ಕೀರ್ತಿ ಹೆಚ್ಚಾ ಹೋಗುತ್ತೆ ನನ್ನ. ಆದರೂ ಮತ್ತೆ ಈ ಸುಪ್ರೀಂ ಕೋರ್ಟಲ್ಲಿ ಸ್ಟೇ ಆರ್ಡರ್ ತರಕ್ಕೆ ಹರ್ಷೇಂದ್ರ ಕುಮಾರ್ ಈಗ ಹೋಗಿರೋದು ಮಾಹಿತಿ ಬಂದಿದೆ. ಏನಕ್ಕೆ ಸ್ಟೇ ಅವರು ನೋಡಿ ಸುಮಾರು ಗೊಂದಲ ಆಗುತ್ತಲ್ವ, 300ಕ್ಕಿಂತ ಹೆಚ್ಚು ಮಾಧ್ಯಮಗಳ ಮೇಲೆ ಯೂಟ್ಯೂಬರ್ಗಳು ಸೇರಿದಂತೆ ಅವರೊಂದು ತಡೆಯಾಜ್ಞೆ ತಂದಿದ್ದರು. ಕೊನೆಗೆ ಅದು ಹೈಕೋರ್ಟಲ್ಲಿ ಇಲ್ಲ ತಡೆಯಾಜ್ಞೆ ಕೊಡೋಕೆ ಆಗಲ್ಲ ಅಂತ, ಸುಪ್ರೀಂ ಕೋರ್ಟು ಕೂಡ ತಡೆಯಾಜ್ಞೆ ಕೊಡೋಕ್ಕಾಗಲ್ಲ ಅಂತೇನೋ ಹೇಳಿದೆ ಅಂತೇಳಿ ಬರ್ತಾಯಿದೆ. ಈಗ ಇವರು ತಡೆ ಮಾಡ್ತಾ ಇದ್ದಾರೆ ಅಂತಂದರೆ ಒಂದು ಮಾಧ್ಯಮದ ಬಾಯಿ ಮುಚ್ಚುವಂಥ ಕೆಲಸ ಮಾಡಬಾರ್ದಲ್ವ ಸರ್? ಅದು ಮಾಡೋಕ್ಕೆ ಹೋಗ್ತಾ ಇದೆ ಅಂದ್ರೆ ಅರ್ಥ ಏನು? ಏನೋ ಇದೆ ಅಂತ. ಕರ್ನಾಟಕದಲ್ಲಿ ಅನೇಕ ರಾಜಕಾರಣಿಗಳು ಈ ಥರ ಪ್ರಜ್ವಲ್ ರೇವಣ್ಣ ಸೇರಿದಂತೆ ಅನೇಕರು ಮಾಧ್ಯಮಗಳಿಗೆ ಈ ಥರದ್ದೊಂದು ಇದನ್ನು ತಡೆಯಾಜ್ಞೆ ತಂದಿದ್ದರು. ತಂದವರು ಯಾರವರು ಏನೂ ಮಾಡ್ದಲೇ ಇದ್ದು ಒಂದು ತರಕ್ಕೆ ಹೋಗ್ತಾರ? ಏನೋ ಸತ್ಯ ಇದೆ, ಏನೋ ಇರಲೇಬೇಕಲ್ಲ, ಏನೋ ಇದೆ ಹಂಗಾರೆ. ಈಗ ರಾಜಕಾರಣಿಗಳು ತಂದವರೆಲ್ಲರೂ ಕೂಡ, ಸುಮಾರು ಜನರ ಹೆಸರು ಬಿಡಿ, ಹೆಸರು ಹೇಳೋದು ಬೇಡ, ಅನೇಕ ಹೆಸರುಗಳಿದೆ. ಪ್ರಜ್ವಲ್ ಯಾಕೆ ಅಂದರೆ ಈಗ ಶಿಕ್ಷೆಗೆ ಗುರಿಯಾಗಿರೋದು ಹೇಳ್ತಾ ಇದ್ವಿ. ಅನೇಕ ರಾಜಕಾರಣಿಗಳು ತಡೆಯಾಜ್ಞೆ ತಂದರು. ನಾನೊಬ್ಬ ಪತ್ರಿಕೆಯು ನಮ್ಮ ಪತ್ರಿಕೆಯೂ ಕೂಡ ಒಂದು ತಡೆಯಾಜ್ಞೆ ಬಂದಿತ್ತು ರಾಜಕಾರಣಿಗಳಿಂದ. ಆ ತಡೆಯಾಜ್ಞೆ ತರ್ತಾ ಇದ್ದಾರೆ ಅಂತಂದರೆ ಅಲ್ಲಿ ಅವರು ಮುಚ್ಚಿಕೊಳ್ಳುವಂಥ ವಿಚಾರ ಏನೋ ಇದೆ ಅಂತ ಅರ್ಥ. ಅವರೇನೋ ಸಮಾಜಕ್ಕಿಂತ ಹೈಡ್ ಮಾಡುವಂಥ ಒಂದು ಸಂಗತಿ ಅವ್ರ ಹತ್ರ ಇದೆ ಅಂತ ಅರ್ಥ. ಅದು ಒಂದು. ಎರಡನೇದು, ಈಗ ವೀರೇಂದ್ರ ಹೆಗ್ಗಡೆ ಅವರಿಗೆ ಹರ್ಷೇಂದ್ರ ಕುಮಾರು ಮತ್ತು ಇನ್ನೊಂದು ಸುರೇಂದ್ರ ಹೆಗ್ಗಡೆ ಆ ಥರದ್ದೇನೆ ಇದ್ದಾರೆ ಅಂತ. ಎಲ್ಲರೂ ಕೂಡ ಹರ್ಷೇಂದ್ರ ಮತ್ತು ಅವರ ಮಕ್ಕಳ ಮೇಲೇನೇ ಆರೋಪ ಮಾಡ್ತಿದ್ದಾರೆ. ಹೌದು. ಯಾಕೆ ಬೇರೆಯವ್ರ ಮೇಲೆ ಆ ಥರದ ಗಂಭೀರ ಆರೋಪ ಮಾಡ್ತಾಯಿಲ್ಲ? ಯಾಕೆ ಅವರನ್ನೇ ಟಾರ್ಗೆಟ್ ಮಾಡ್ತಾಯಿದ್ದಾರೆ? ವೀರೇಂದ್ರ ಹೆಗ್ಗಡೆ ಅವ್ರ ಮೇಲೆ ಯಾವುದೋ ಹಳೆ ಪ್ರಕರಣ ಸಣ್ಣದು ಬಿಟ್ಟರೆ ಮಿಕ್ಕಿ ಯಾರೂ ಕೂಡ ನೇರವಾಗಿ ವೀರೇಂದ್ರ ಹೆಗ್ಗಡೆ ಅವ್ರ ಪಾತ್ರದ ಬಗ್ಗೆ ಹೇಳ್ತಾ ಇಲ್ಲ. ವೀರೇಂದ್ರ ಹೆಗ್ಗಡೆ ಹರ್ಷೇಂದ್ರ ಹೆಗ್ಗಡೆ ಬಗ್ಗೆ ಹೇಳ್ತಾರೆ. ಯಾತಕ್ಕೆ ವೈ ಹರ್ಷೇಂದ್ರ ಹೆಗ್ಗಡೆ? ಅದಕ್ಕೆ ನಾನು ಬರ್ತಾ ಇದ್ದೀನಿ ಸರ್. ಇವಾಗ 100 ಕಾನೂನು ಕಟ್ಲೆಗಳು ಅಲ್ಲಿ ವ್ಯಾಜ್ಯನೇ ಬಗೆಹರಿಸ್ತಾರೆ ವೀರೇಂದ್ರ ಹೆಗ್ಗಡೆ ಅವರು. ಹೌದು. ಅಂದರೆ ಅಲ್ಲಿ ವ್ಯಾಜ್ಯಕ್ಕೋಸ್ಕರನೇ ಅಲ್ಲಿ ಬಗೆಹರಿಸ್ತಾರೆ ಅಂತಲೇ ಎಲ್ಲ ನಮ್ಮ ಸುತ್ತಮುತ್ತಲ 4 ಜಿಲ್ಲೆಯ ಜನ ಅಲ್ಲಿನ ತುಂಬ ನಂಬಿದ್ದಾರೆ. ಹೋಗಿ ಬಗೆಹರಿಸ್ತಾರೆ ಅಂತ ಹೋಗಿ ಬಗೆಹರಿಸ್ತಾರೆ. ಇದನ್ನ ಯಾಕೆ ವೀರೇಂದ್ರ ಹೆಗ್ಗಡೆ ಅವರು ಅಲ್ಲಿನ ಇದನ್ನ ಸೌಜನ್ಯ ಪ್ರಕರಣನ ಬಗೆಹರಿಸ್ಬೋದಾಗಿತ್ತಲ್ಲ? ಅದೇ ಈಗ ಪ್ರಶ್ನೆ ಬರ್ತಾ ಇರೋದು. ಈಗ ವೀರೇಂದ್ರ ಹೆಗ್ಗಡೆ ಅವರು ಒಂದು, ಮತ್ತು ಈಗ ಇಷ್ಟು ದಿನ ಕಣ್ಮುಚ್ಕೊಂಡು ಕುಳಿಯೋಂಥ ಅವಶ್ಯಕತೆ ಇತ್ತಾ ಸರ್? ಅವ್ರು ಹೇಳ್ತಾರೆ ನಾನು CBIಗೆ ಹೇಳಿದ್ದೆ, ನಾನೇನು ಸೌಜನ್ಯ ಪ್ರಕರಣ ಅದು ಇದು ನಾನೇನು ಇದು ಮಾಡೋಕೆ ನಾನೇ ಒತ್ತಾಯ ಮಾಡೋದು ರಾಜ್ಯ ಸರ್ಕಾರ ಹೇಳಿದ್ರು. ಈಗ ಯೂಟರ್ನ್ ನೋಡಿತಾ ಇದ್ದಾರೆ ಅಂತ ಹೇಳಿದ್ದೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಅವರು ಕೂಡ ಸಮಾಧಾನದಲ್ಲಿ ನಿಜವಾಗೂ ಸತ್ಯ ಇದ್ದರೆ ಅವ್ರು ಸತ್ಯ ಇದ್ದರೆ ಅವ್ರು ಭಯಪಡಬೇಕಾದ ಅವಶ್ಯಕತೆ. ಹೌದು. ಸುಳ್ಳನ್ನು ಯಾರು ಎಸ್ಟಾಬ್ಲಿಷ್ ಮಾಡ್ತಾರೆ? ಸುಳ್ಳನ್ನು ಹೇಳ್ಕೊಂಡು ಯಾರು ಕೂಡ ಇದನ್ನು ಅಪರಾಧಿಗಳನ್ನು ಏನೋ ಕುಣಿಕೆ ಹಾಕುವಂಥ ಅದು ಇಂಥ ಒಂದು ಬಹುದೊಡ್ಡ ಚರ್ಚಾಸ್ಪದವಾದಂಥದ್ದು ಇಡೀ ದೇಶಾದ್ಯಂತ ಚರ್ಚೆಗೊಳಗಾಗುವಂಥ ಪ್ರಕರಣಗಳಲ್ಲಿ ಯಾರೋ ಪೊಲೀಸರು ಬಂದು ಏನು ಯಾವುದೋ ಒಂದು ಸರಿಯಾದಂಥ ಆಧಾರ ಇಲ್ಲದೇ ಯಾರ ಮೇಲೂ ಕೂಡ ಕ್ರಮ ಕೈಗೊಳ್ಳಿಕ್ಕೆ ಹೋಗುವಂಥ ಕೆಲಸ ಆಗೋದಿಲ್ಲ. ಅವ್ರ ಹತ್ರ ಸತ್ಯ ಇದ್ದರೆ ಅವ್ರು ಯಾರು ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಟೀಕೆ ಮಾಡೋದ್ರ ಬಗ್ಗೆ ಬೇಕಾದ್ರೆ ವಿರೋಧ ಮಾಡಿ, ಹೌದು ಎಸ್ ಟೀಕೆ ಮಾಡೋದ್ರ ಬಗ್ಗೆ ಟೀಕೆ ಮಾಡೋದು. ಆದರೆ ಇವರು ಅವ್ರ ಪರ ಲಾಬಿ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಅಂತಂದರೆ, ಇವ್ರ ಮೇಲೆ ಯಾರು ನಮ್ಮ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಅಂತಂದರೆ ಆ ಕೆಲಸ ಮಾತ್ರ ಮಾಡೋಕ್ಕಾಗಲ್ಲ. ಅದನ್ನು ಯಾರು ಒಪ್ಪಕ್ಕೆ ಸಾಧ್ಯ ಇಲ್ಲ. ಪ್ರತಿಭಟನೆ ಮಾಡೋವಂಥ ಪ್ರತಿಭಟನೆ ಹಾಗಾದರೆ ಇದು ಕೇಳಬಾರ್ದಾ? ಯಾತಕ್ಕೆ ಧರ್ಮಸ್ಥಳದಲ್ಲೇ
ಈ ಅತ್ಯಾಚಾರ ಪ್ರಕರಣಗಳಾಗ್ತವೆ, ಯಾತಕಲ್ಲೇ ಕೊಲೆಗಳಾಗ್ತವೆ, ಮತ್ತು ಆ ಪ್ರಕರಣಗಳಲ್ಲಿ ಭೇದಿಸಲಾಗಲ್ಲ ಅಂತ ವರದಿ ಬರ್ತಾ ಇದೆ. ಬೇರೆ ಬೇರೆ ಸ್ಥಳ, ಈಗ ತುಮಕೂರು, ಇದಕ್ಕಿಂತ ತುಂಬ ಜನ ತುಮಕೂರಿನ ಸ್ವಾಮಿ ಸಿದ್ಧಗಂಗಾ ಮಠ ಇರ್ಬೋದು, ಇನ್ನೊಂದು ಮಠಗಳು, ಬೇಕಾದಷ್ಟು ಸಂಸ್ಥೆಗಳು, ಎಲ್ಲೂ ಬಾರದ ಅಪರಾಧ ಆರೋಪಗಳು ಯಾತಕ್ಕೆ ಧರ್ಮಸ್ಥಳದ ಮೇಲೆ ಬರ್ತಾ ಇದೆ? ಏನೋ ಇರಬೇಕು ಅಲ್ವಾ? ಏನೋ ಏನು ಇರಲೇಬೇಕಲ್ಲ, ಇರಲೇಬೇಕು. ಸುಮ್ಮನೆ ಯಾಕೆ ತುಮಕೂರಿನ ಮಠದ ಮೇಲೆ ಮಾಡಲಿಲ್ಲ ಯಾರು ಕೂಡ? ಯಾಕೆ JSS ಮಠದ ಮೇಲೆ ಈ ಥರದ ಆರೋಪ ಮಾಡ್ತಾ ಇಲ್ಲ? ಏನೋ ಇರಲೇಬೇಕು ಇಲ್ಲಿ ಧರ್ಮಸ್ಥಳ. ಅದು ಮಾತ್ರ ಅಲ್ಲ ರೀ, ಒಂದು ವಿಚಾರ ಅಲ್ಲಿ ಪಾಪ ತುಂಬ ಜನ ಬಡಬಕ್ಕರೆಲ್ಲ ಹೇಳ್ಕೊಳ್ತಾರೆ, ನಮ್ಮ ಆಸ್ತಿ ಕಿತ್ಕೊಂಡ್ರು, ನಮ್ಮ ಜಮೀನು ಕಿತ್ಕೊಂಡ್ರು, ನಾ ಅಲ್ಲೇನೋ ಒಂದು ಸ್ವಲ್ಪ ಸ್ವಾಧೀನ ಏನೋ ಮಾಡ್ತಾಯಿದ್ದೆ, ಕೆಲಸ ಮಾಡ್ತಾಯಿದ್ದೆ, ನಾನು ಬಗ್ಗರಕ್ಕೂ ಸಾಗುವಳಿ ಮಾಡ್ತಾರೆ, ಕಿತ್ಕೊಂಡ್ರು, ಓಡಿಸಿದ್ರು, ಮಾಡಿ ತುಂಬ ಹೇಳ್ತಾ ಇದ್ದಾರೆ. ಆ ಕುಟುಂಬಕ್ಕೆ ಇವತ್ತು 4700 ಎಕರೆ ಆಸ್ತಿ ಇದೆ, ಜಮೀನಿದೆ ಅಲ್ಲೇ ಅನ್ನೋ ಮಾತು ಬರ್ತಾ ಇದೆ. ಅಲ್ಲಿ ಸ್ವಸಹಾಯ, ಅದು ಒಂದು ರೀತಿ ಒಂದು ಸಾಮ್ರಾಜ್ಯ, ಅಲ್ಲಿ ಸ್ವಸಹಾಯ ಗುಂಪುಗಳು ಕಟ್ಟಿ ಫೈನಾನ್ಸ್ ಮಾಡ್ತಾ ಇದ್ದಾರೆ. ಅದು ಒಂದು ಬಿಡಿ, ಫೈನಾನ್ಸ್ ಮಾಡೋದು ಅದು ಬೇರೆ ವಿಚಾರಕ್ಕೆ ಹೋಗ್ತೀನಿ. ಬಟ್ ಅಲ್ಲಿ ಸ್ಥಳೀಯವಾಗಿ ಆ ಥರದ ಒಂದು ಪಾಳೆಗಾರ ವ್ಯವಸ್ಥೆ ನಿರ್ಮಾಣ ಆಗಿದೆ ಅನ್ನುವಂಥ ಮಾತು ಬರ್ತಾ ಇದೆ. ಅದು ಒಬ್ಬರು ಹೇಳ್ತಾ ಇಲ್ಲ, ಇದನ್ನು ಅನೇಕ ಜನ ಹೇಳ್ತಿದ್ದಾರೆ. ನಾರ್ಯಾರೋ ಇಲ್ಲಿ ಹಾಸನದವ್ರು ಪ್ರತಿಭಟನೆ ಮಾಡೋದಲ್ಲ, ಯಾರೋ ಬಂದು ಚಿಕ್ಕಬಳ್ಳಾಪುರದವ್ರು ಬಂದು ಹೇಳೋದಲ್ಲ, ಅಲ್ಲಿ ಸಾಮಾನ್ಯ ಮನುಷ್ಯರು ಮಾತಾಡ್ತಿದ್ದಾರೆ. ಒಬ್ಬ ಆಟೋ ಡ್ರೈವರ್ ಮಾತಾಡ್ತಿದ್ದಾನೆ, ತನಗೇನಾಯಿತು, ತನ್ನ ಸಂಬಂಧಿಕರಿಗೆ ಏನಾಯಿತು ಅನ್ನೋ ಮಾತನ್ನು ಅಲ್ಲಿಯವ್ರು ಹೇಳ್ತಾಯಿದ್ದಾರೆ. ಅದು ಮುಖ್ಯ ವಿಚಾರ ನಮಗೆ. ವೆಂಕಟೇಶ್ ಮೂರ್ತಿ ಹೇಳೋದು ಮುಖ್ಯ ಅಲ್ಲ, ಬಾಲರಾಜ್ ಹೇಳೋದು ಮುಖ್ಯ ಅಲ್ಲ ರೀ. ಆದರೂ ಸರ್ ಅಲ್ಲಿ ಇದಾರಲ್ಲ ಸಾಮಾನ್ಯ ಪರವಾಗಿರೋರು ಅಷ್ಟೇ ಜನ ಇದಾರಲ್ಲ ಸರ್. ಪರವಾಗಿರೋರಿಗಿಂತ ಪರವಾಗಿರೋರು ಅವನಿಗೆ ಗೊತ್ತಿರೋದು ಏನಾಗಿದೆ ಅಂತ ಗೊತ್ತಿರ್ತಾ, ಅನುಭವಿಸ್ತಾನಿಗೆ ತಾನೇ ಆಗಿರೋದು. ತನ್ನ ಮಗಳು ಕೊಲೆ ಆಗಿದೆ, ತನ್ನ ಮಗಳ ಅತ್ಯಾಚಾರ ಆಗಿದೆ, ತನ್ನ ಕುಟುಂಬ ಆಸ್ತಿ ಕಿತ್ಕೊಂಡಿದ್ದಾರೆ, ತನ್ನ ತಂದೆ ಮಾವತನ ಕುಟುಂಬ, ಅವ್ರು ತಾನೇ ಮಾತಾಡೋದು. ಸಫರರ್ ಯಾರು ನೋವಿಗೊಳಗಾಗಿದ್ದಾರೆ ಅವರು ಮಾತಾಡೋಕ್ಕೆ ಮುಖ್ಯನೋ, ಅರೆ ನಿನ್ನ ಬೆಂಬಲಿಗರು ದುಡ್ಡು ಕೊಟ್ಕೊಂಡು ಮತ್ತೊಂದು ಮಗು ಬೆಂಬಲಿಗರು ನೋಡಿ, ಯಾವತ್ತೂ ಕೂಡ ಪ್ರತಿ ಮನುಷ್ಯನಿಗೆ 2 ಮಕ್ಕಳಿರ್ತವೆ. ಅವನಿಗೆ ಬೇಕಾದಂಥ ಒಬ್ಬ ವೀರಪ್ಪನಿಗೂ ಕೂಡ ಅವರ ಬೆಂಬಲಿಗರಿಗೆಲ್ಲ ಬಹಳ ಅವನು ಅಚ್ಚುಮೆಚ್ಚಿನ ವ್ಯಕ್ತಿಯಾಗಿದ್ದ. ಅವರೆಲ್ಲ ಚಪ್ಪಾಳೆ ತಟ್ತಾರೆ ಅಂತಂದರೆ ಅದು ಸತ್ಯನಾ? ಸರಿ, ವೀರಪ್ಪನಿಂದ ಯಾರು ನೋವಿಗೊಳಗಾದರೂ ಅವ್ರ ಹೇಳಿಕೆ ಮುಖ್ಯ ಆಗುತ್ತೆ. ಓದ್ತಾನೆ. ಇವಾಗ ನಾವು ಧರ್ಮಸ್ಥಳಕ್ಕೆ ಹೋಗಿ ಬಂದಿದ್ದೀವಿ ಸರ್. ಅಲ್ಲಿ 100 ಮದುವೆಗಳು ನಡೀತವೆ. ಮದುವೆಗಳು ನಡೆದಿರೋ ಇದರಲ್ಲಿ ನಮ್ಮದು ಧಾರ್ಮಿಕ ಕ್ಷೇತ್ರ ಅಂತ ತುಂಬ ಜನ ಈ ಹಾಸನದಲ್ಲಿ ಅಲ್ಲೂ ಮದುವೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂಥೇಳಿ ಮಾಡ್ಕೊಂಡು ಬಂದಿದ್ದಾರೆ. ಆ ಮದುವೆ ಆಗಿರೋರು ಹೆಣ್ಮಕ್ಳನ್ನ ಇವ್ರು ಕಿಡ್ನ್ಯಾಪ್ ಮಾಡಿ ಅವರು ಲಾಡ್ಜಲ್ಲಿ ಅವರ ಹರ್ಷೇಂದ್ರ ಅವರ ಮಕ್ಕಳು ಅದನ್ನು ಇದು ಮಾಡಿ ಅವರು ಅತ್ಯಾಚಾರ ಮಾಡಿ ಈ ಥರ ಎಲ್ಲ ತುಂಬ ಮಾಡಿದ್ದಾರೆ ಅಂತ ವರದಿಗಳು ಬರ್ತಾ ಇದೆ ಇತ್ತೀಚೆಗೆ. ನಾವು ಕಂಡಂಗೆ ಅಂತ ನಾವು ಹೋಗಿ ಬಂದಾಗ ಆ ಥರದ್ದು ಏನೂ ಇರಲಿಲ್ಲ ಸರ್. ಇತ್ತೀಚೆಗೆ ಯಾಕೋ ಇದೆಲ್ಲ ಸೃಷ್ಟಿ ಆಗ್ತಾ ಇದೆ. ಇದೇನು ಸತ್ಯನೋ ಸುಳ್ಳು ಏನು ಗೊತ್ತಾಗ್ತಾ ಇಲ್ಲ ಇದ್ರ ಬಗ್ಗೆ. ಅದೇ ಈಗ ಅಂದರೆ ಅಲ್ಲ ಸರಿ, ಅದು ಅವರು ಈಗ ಅನುಮಾನಾಸ್ಪದವಾಗಿ ಸತ್ತು ಹೋದ ನಂತರ ಪ್ರಕರಣ ಸರ್ ಅನುಮಾನಾಸ್ಪದ ಇರಲಿ ಸರ್, ಅದು ಬೇರೆ ವಿಚಾರ. ಆದರೆ ಈಗ ಸೃಷ್ಟಿ ಮಾಡ್ತಾ ಇರೋದು ಸೃಷ್ಟಿ ಏನಲ್ಲ. ಈಗ ಅನನ್ಯ ಭಟ್ ಪ್ರಕರಣ ಅಂತ ಅದು ಅವ್ರ ತಾಯಿ ಬಂದು ಹೇಳ್ತಿದ್ದಾರೆ, ಸೃಷ್ಟಿ ಅಲ್ಲ ಅದು. ಅನನ್ಯ ಭಟ್ ಅವಳು ಓದ್ತಿದ್ದಂಥ ಹೆಣ್ಮಗಳು, ಮೆಡಿಕಲ್ ಓದ್ತಿದ್ರು ಅಂತ ಹೇಳ್ತಾರೆ ಅವರು. ಈ ಅನನ್ಯ ಭಟ್, ಸುಧಾ ಭಟ್ ಅವರು ಕಲ್ಕತ್ತಾದಲ್ಲಿ ಕೆಲಸದಲ್ಲಿದ್ದಂಥವ್ರು. ಅವರು 2 ದಿನಗಳ ನಂತರದಲ್ಲಿ ಅವರ ಅನನ್ಯ ಭಟ್ ಸ್ನೇಹಿತರು ಹೇಳಿದ ನಂತರ ಅವ್ರು ಹೇಳ್ತಾ ಇದ್ದಾರೆ, ಪೊಲೀಸ್ನವ್ರು ಸರಿಯಾದ ಕ್ರಮ ತಗೊಳ್ಳಿಲ್ಲ, ಎಲ್ಲರೂ ಹುಡುಕ ಹೋಗು ಅಂತ ನನಗೆ ಹೇಳಿದರು. ಇವ್ರಿಗೇನೋ ಟಾರ್ಚರ್ ಕೊಟ್ಟರು ಅಷ್ಟು ದಿನ ಅಂತ ಬಂದಿದೆ ಮಾಹಿತಿ. ಆದರೆ ಅವರು ಅವಾಗಲೇ ಕಂಪ್ಲೇಂಟ್ ಕೊಟ್ಟು ಯಾರು ಕೊಡೋಕ್ಕಾಗದಂಥ ಸ್ಥಿತಿ ಆಯಿತು. ನಾವು ಯಾರಿಗೆ ಹೇಳ್ಕೊಳ್ಳೋಣ, ಯಾರು ನಮಗೆ ನ್ಯಾಯ ಕೊಡಲಿಲ್ಲ ಅಂತ. ಈಗೇನೋ ಈ SIT ಬಂದಮೇಲೆ ನಮ್ಗೆ ಒಂಚೂರು ಧೈರ್ಯ ಬಂದಿದೆ. ಈಗ ಅವ್ರ ಮಾತನ್ನು ಕೇಳಬೇಕಾ ನಾವು? ಸಫರ್ ತೊಂದರೆಗೊಳಗಾಗಿರೋಂಥವ್ರು ಮಗಳು ಕಳ್ಕೊಂಡಿರೋ ಅವ್ರ ಮಾತು ಮುಖ್ಯ. ನಾವು ಪ್ರತಿಭಟನೆ ಮಾಡಬೇಕಾದ್ರೂ ಧ್ವನಿ ಎತ್ತಬೇಕಾದ್ರು ಅನನ್ಯ ಭಟ್ ತಾಯಿ ಪರವಾಗಿ, ಸೌಜನ್ಯ ಪರವಾಗಿ ಧ್ವನಿ ಎತ್ತಬೇಕು, ನಾರಾಯಣನ ಪರವಾಗಿ ಧ್ವನಿ ಎತ್ತಬೇಕಾದಾರ್ರಿ. ನಿಮಗೆ ಹೆಸರು ಕಳಂಕ ಬಂತು ಅಂತ ನಿಮ್ಗೆ ಭಾಳ ಬೇಜಾರಾಗುತ್ತೆ. ಅವ್ರ ತಂದೆ ತಾಯಿ ಕಳ್ಕೊಂಡವ್ರಿಗೆ ಏನಾಗಬೇಕು? ಅವ್ರ ಕಣ್ಣೆದುರು ಅವ್ರ ಸೌಜನ್ಯ ಪ್ರಕರಣ ನೋಡಿಬಿಟ್ರೆ ಎಷ್ಟು ನೋವಾಗುತ್ತೆ ರೀ. ಇನ್ಯಾವ ನೋವು ದೊಡ್ಡದಲ್ಲ ರೀ. ಇವರಿಗೆ ಏನೋ ಟೀಕೆ ಮಾಡಿದ್ರು ಅಂತ ನೋವು ಬಂದ್ಬಿಡ್ತು ಅಂತ ಹೇಳ್ತಾರಲ್ಲ, ಅವ್ರು ಕೊಲೆ ಆದವ್ರ ಕುಟುಂಬದ ಪರಿಸ್ಥಿತಿ ಏನಾಗಬೇಕು? ಇವನು ಯಾರು ಸಂತೋಷ್ ರಾವ್ ಅವ್ರ ತಂದೆ ತಾಯಿ ಎಷ್ಟು ನೋವು ಅನುಭವಿಸಿದ್ರಿ ಸರ್. ಇವಾಗ SIT ತನಿಖೆ ಈಗ 13 ದಿನ ಆಗಿರೋದು ಸರ್. ಕೆಲವು SIT ತನಿಖೆ ಮಾಡಿ 6 ತಿಂಗಳು 1 ವರ್ಷಗಟ್ಟಲೆ ಆಗ ಅಂತ ಒಂದೊಂದು ಸಣ್ಣ ಪುಟ್ಟ ಕೇಸಲ್ಲಿ ಆಗಿದಾವೆ ಸರ್ ಕೆಲವು. ಆದರೆ ಈಗ 13 ದಿನದಲ್ಲೇ ಈಗ ಆಗಿರೋದ್ರ 13-14 ದಿನದಲ್ಲಿ
ಬೇಗ ನ್ಯಾಯ ಸಿಕ್ಕೇ ಇಲ್ಲ, ಹೆಣಗಳೇ ಸಿಕ್ಕಿಲ್ಲ ಅನ್ನೋ ಒಂದು ಮಾಹಿತಿನ ಹಳ್ಳ ಹಿಡಿದು ಕೇಸು ಇನ್ನು ಸಿಗಲ್ಲ ಅಂತ. ಸರ್ ಇದು ಟೈಮ್ ಬೇಡವಾ ಸರ್? ಮಿನಿಮಮ್ ಒಂದು 6 ತಿಂಗಳು 1 ವರ್ಷ ಟೈಮ್ ಬೇಡವಾ ಸರ್? ಇರಲಿ ಸ್ವಲ್ಪ. ಈಗ ನಾವು ಎಲ್ಲ ಆ್ಯಂಗಲೂ ಅವರು ನೋಡ್ತಾ ಇದ್ದಾರೆ, ಸ್ವಲ್ಪ ಸಮಾಧಾನ ನೋಡೋಣ ಅನಿಸುತ್ತೆ. ಆಗ ಅವರೇನಾದರೂ ಬೇರೆ ಥರ ಒತ್ತಡಕ್ಕೊಳಗಾಗಿ ಮಾಡೋದಾದರೆ ಬೇರೆ ಥರ. ಬಟ್ ಯಾರೂ ರಾಜಕೀಯದಿಂದ ಒತ್ತಡ ತಂದು ಸತ್ಯ ಮುಚ್ಚಾಕು ಮಾಡುವಂಥ ಹೇಳೋ ಮಟ್ಟಕ್ಕೆ ಖಂಡಿತ ಸರ್. ಏಕೆಂದರೆ ಇದು ಮೋಸ್ಟ್ ಸೆನ್ಸೇಷನಲ್ ಕೇಸ್. ಹೌದು, ಇಡೀ ದೇಶನೇ ಎದುರು ನೋಡ್ತಾ ಇದೆ. ಯಾರು ಕೂಡ ನೀನು ಹಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳುವಂಥ ಧೈರ್ಯವನ್ನು ಯಾವ ರಾಜಕಾರಣಿ ಕೂಡ ತೋರಿಸ್ಲಾರ. ಹಾಗಾಗಿ ನಾವು ಅವ್ರ ಬಗ್ಗೆ ಯಾರ ಮೇಲೆ ನಾವು ನಂಬಿಕೆ ಇಡಬೇಕಲ್ಲ. ಈಗೇನೋ SIT ಬಂದಿದೆ, ಅದ್ರ ಮೇಲೆ ನಾವು ನಂಬಿಕೆ ಇಡಲೇಬೇಕಾಗುತ್ತೆ. ನಾವು ಎರಡೂ ಗುಂಪಿನವರು ಸ್ವಲ್ಪ ಸಮಾಧಾನದಿಂದ ಅವ್ರ ಸತ್ಯಾಂಶವನ್ನು ಹೊರತೆಗೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಸತ್ಯ ಇದ್ದರೆ ಧರ್ಮಸ್ಥಳದ ಇವರು ಮಹಾಮಹಿಮರು ಭಯಪಡಬೇಕಾದ ಅವಶ್ಯಕತೆ ಏನಿಲ್ಲ. ಅವ್ರ ಹತ್ರ ಸತ್ಯ ಇದೆ, ನ್ಯಾಯ ಇದೆ ಅನ್ನೋದಾದರೆ ಅವರು ಸುಮ್ಮನೆ ಇರಬೇಕು ಸರ್. ಅದು ತನಿಖೆ ವರದಿ ಬರೋ ತನಕ ಅವರು ಏನು ಬೇರೆ ಯಾವುದೇ ರೀತಿಯ ಅವರು ಈಗ ಕೋರ್ಟಲ್ಲಿ ಆಯಿತು, ಆಗಲಿಲ್ಲ, ಬಾಯಿ ಮುಚ್ಚಕ್ಕೆ ಆಗ್ತಾಯಿಲ್ಲ. ಈಗ ಜನರನ್ನ ಎತ್ತು ಕಟ್ಟುವಂಥ, ಅಲ್ಲಿ ಹೋಗಿ ಹಲ್ಲೆ ಮಾಡಿಸುವಂಥ ಕೆಲಸ ಆಯಿತು. ಈಗ ಇಡೀ ಈಗ ಧರ್ಮಸ್ಥಳಕ್ಕೆ ಸಾಕಷ್ಟು ಬೆಂಬಲಿಗರು ಇಡೀ ರಾಜ್ಯಾದ್ಯಂತ ಸಿಗ್ತಾರೋ. ಈ ಏನು ಸಂಘಗಳ ಮುಖಾಂತರ ಸಾಕಷ್ಟು ಅವರ ಹಣಕಾಸಿನ ನೆರವನ್ನು ಕೊಟ್ಟಂಥ ಸಂಸ್ಥೆಗಳು ಇರೋದ್ರಿಂದ ಅವರಿಗೆ ಆಗ ನೋಡಿದರೆ ಸಾಕಷ್ಟು ಸದ್ಭಾವನೆ ಇತ್ತು. ಯಾರು ಏನು ಧರ್ಮಸ್ಥಳದ ಬಗ್ಗೆ, ವೀರೇಂದ್ರ ಹೆಗ್ಗಡೆ ಅವ್ರ ಕೆಲಸದ ಬಗ್ಗೆ ಯಾರೂ ಏನು ಮಾತಾಡ್ತಿರಲಿಲ್ಲ. ಬಟ್ ಇದು ಬಂದಾದ ಸಂದರ್ಭದಲ್ಲಿ ಅವರಿಗೆ ಧರ್ಮಸ್ಥಳಕ್ಕೆ ಸಿಕ್ಕಾಕ್ಕೊಂಡಿದ್ದಾರೋ ಏನೋ ಅಂತ ಒಂದು ಅನುಮಾನ ಬರುತ್ತೆ. ನಂದು ಏನು ಅಂತಂದರೆ, ಈ ಯಾರೂ ಕೂಡ ಮಂಜುನಾಥನ ಬಗ್ಗೆ ಆಗಲಿ ಅಣ್ಣಪ್ಪನ ಬಗ್ಗೆ ಏನು ಟೀಕೆ ಮಾಡ್ತಾಯಿಲ್ಲ. ಗೊತ್ತಾಯ್ತಾ? ಎಲ್ಲರೂ ಕೇಳ್ತಾರು ಮಂಜುನಾಥ ಯಾರ್ಯಾರಿಗೋ ನ್ಯಾಯ ಕೊಟ್ಟಂಥವನು ಈ ನಮ್ಮ ಅಮಾಯಕರಿಗೆ ಯಾಕೆ ನ್ಯಾಯ ಕೊಡ್ತಾಯಿಲ್ಲ ಅಂತ ಕೇಳ್ತಿದ್ದಾರೆ. ಅದು ಒಂದು ನ್ಯಾಯ ಸಿಕ್ಕೊಟ್ರೆ ನಾಳೆ ಯಾವ ಹೋರಾಟನೂ ಇರೋದಿಲ್ಲ. ಸರ್ ನ್ಯಾಯ ಸಿಕ್ಕ ಮೇಲೆ ಧರ್ಮಸ್ಥಳ ಪವಿತ್ರ ಆಗುತ್ತೋ ಅಪವಿತ್ರ ಆಗುತ್ತೋ ಸರ್? ಅಲ್ಲ, ಆಕಸ್ಮಿಕವಾಗಿ ಏನಾದರೂ ಅವರು ನಿರಪರಾಧಿಗಳು ಅಂತ SIT ಇದ್ರೂ ಕೂಡ ಆಗಿಬಿಟ್ರೆ ಖಂಡಿತ ಇನ್ನಷ್ಟು ಇದು ಜಾಸ್ತಿ ಆಗುತ್ತೆ, ಅವ್ರ ಕೀರ್ತಿ ಜಾಸ್ತಿ ಆಗುತ್ತೆ ಖಂಡಿತ. ಅದರಲ್ಲೇನು ಅನುಮಾನವೇ ಇಲ್ಲ. ನಾನು ಆಮೇಲೆ ಇಷ್ಟೇ ಟೀಕೆಗಳಿದ್ದರೂ ಕೂಡ ಈಗಲೂ ಕೂಡ ಧರ್ಮಸ್ಥಳಕ್ಕೆ ಹೋಗೋರಿದ್ದಾರೆ, ಧರ್ಮಸ್ಥಳ ಪರ ಮಾತಾಡ್ತವ್ರು ಇದ್ದಾರೆ. ಇಷ್ಟೆಲ್ಲ ಟೀಕೆಗಳ ನಡುವೆ ಕೂಡ ಆದರೆ ನಾಳೆ ಏನಾದರೂ ಇದೆಲ್ಲ ಮೀರಿ ಕೂಡ ಏನಾದರೂ ಇದಾದರೆ ಖಂಡಿತ ಧರ್ಮಸ್ಥಳಕ್ಕೆ ಇನ್ನೂ ಜಾಸ್ತಿ ಜನ ಹೋಗೋಕ್ಕೆ ಶುರು ಆಗ್ತಾರೆ ಅಂತ ನನ್ನ ಭಾವನೆ. ಇಲ್ಲಿಯವರೆಗೆ ಧರ್ಮಸ್ಥಳ ಕ್ಷೇತ್ರದ ಒಂದು SIT ತನಿಖೆ ಬಗ್ಗೆ ನಮ್ಮ ವಿಶ್ವಪಥ ಬಳಗದ ಮುಖ್ಯಸ್ಥರಾದ RP ವೆಂಕಟೇಶ್ ಮೂರ್ತಿಯವರು ಒಂದು ಚಿಕ್ಕದಾಗಿ ಅದ್ರ ಬಗ್ಗೆ ಒಂದು ಮಾಹಿತಿ ಕೊಟ್ಟಿದ್ದಕ್ಕಾಗಿ ಸರ್ ಧನ್ಯವಾದಗಳು ಸರ್. ಬಾಲರಾಜರ ಧನ್ಯವಾದ. ಒಟ್ಟಾರೆ ನಮಗೂ ಒಂದು ಜವಾಬ್ದಾರಿ ಇದೆ ಅನ್ನೋ ದೃಷ್ಟಿಯಿಂದ ನಮ್ಮದು ಒಂದು ಸಣ್ಣ ಮಾಧ್ಯಮ, ಇದು ಸತ್ಯ ಬರಬೇಕಷ್ಟೇ. ನಾವು ನಮ್ಮ ಮಾಧ್ಯಮ ಅಂತೂ ಒಂದು ಸತ್ಯ ಶೋಧನೆಯ ಮಾರ್ಗದಲ್ಲಿರುವಂಥ ಒಂದಿದು. ನಾವು ಯಾರದೇ ಸುಮ್ಮನೆ ಯಾರ ಮೇಲೆ ಆರೋಪವನ್ನು ಹೊರಿಸಲಿಕ್ಕೆ, ಆದರೆ ನಿಜವಾಗಿಯೂ ಅನ್ಯಾಯಕ್ಕೆ ಒಳಗಾದವರ ಪರವಾಗಿ ಧ್ವನಿ ಮಾಡಬೇಕಾದದ್ದು ನಮ್ಮ ಧರ್ಮ ಅಂತ ತಿಳ್ಕೊಂಡು ನಾವು ಕೆಲಸ ಮಾಡ್ತಾಯಿದ್ವಿ. ಎಲ್ಲರಿಗೂ ಧನ್ಯವಾದಗಳು.